ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹೀಗೋ ಬೇಗನೆ ಬರುತ್ತೇನೆ ಎಂದು ಹೇಳಿದ ಯೇಸು ಯಾಕೆ ತಡ ಮಾಡುತ್ತಿದ್ದಾನೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ವಾಕ್ಯಗಳನ್ನು ಗಮನಿಸ್ರಿ. 1ನೇ ಶತಮಾನದಲ್ಲಿ ಯೇಸು ಪ್ರಭು ಈ ಲೋಕಕ್ಕೆ ಬಂದ ಮೇಲೆ ಈ ಪ್ರಪಂಚ ದೇಶದಲ್ಲಿ ಯಾರೂ ಮಾತನಾಡಲಾರ್ದ ಮಹಾ ಸಂಗತಿಗಳನ್ನು ಪ್ರಭು ಮಾತನಾಡಿದ್ದಾರೆ. ಈ ಲೋಕದಲ್ಲಿ ಮೇಧಾವಿಗಳು, ಆಗಿನ ಕಾಲದಲ್ಲಿ ಕೂಡ ಜ್ಞಾನಿಗಳು ಮೇಧಾವಿಗಳು ಇದ್ದಾರೆ. ಅವರು ಇರುವಂಥ ಕಾಲದಲ್ಲಿ, ಅದಕ್ಕಿಂತ ಮುಂಚಿತವಾಗಿ ಕೂಡ ಕ್ರಿಸ್ತ ಪೂರ್ವದಲ್ಲಿ ಪಂಡಿತರಿದ್ದಾರೆ, ಜ್ಞಾನಿಗಳು ಇದ್ದಾರೆ. ಇದ್ದರೂ ಕೂಡ ಯೇಸು ಕ್ರಿಸ್ತರು ಮಾತನಾಡಿರುವಂಥ ಮಾತುಗಳಿದೆ ನೋಡಿ, ವಾಕ್ಯಗಳು, ವಚನಗಳು, ಅವರ ಹಾಗೆ ಯಾರೂ ಮಾತನಾಡಿಲ್ಲ. ಎರಡನೇದಾಗಿ, ಅವರ ಹಾಗೆ ಯಾರೂ ಜೀವಿಸಿಲ್ಲ. ಅವರು ಈ ಲೋಕಕ್ಕೆ ಒಂದು ಶ್ರೇಷ್ಠವಾದಂಥ ಆತ್ಮಿಕ ಬೆಳಕನ್ನು ಕೊಟ್ಟಿದ್ದಾರೆ, ಆತ್ಮಕ್ಕೆ ಸಂಬಂಧಪಟ್ಟಂಥದ್ದು. ಅಲ್ಲಿಯವರೆಗೆ ಅಂಥ ಜ್ಞಾನ ಯಾರಿಗಾದರೂ ಗೊತ್ತಿದೆಯಾ, ಯಾರಾದರೂ ಹೇಳಿದ್ದಾರಾ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಯಾರೂ ಮಾತನಾಡಿಲ್ಲ. ಯೇಸು ಪ್ರಭು ಪರಲೋಕದಿಂದ ಭೂಲೋಕಕ್ಕೆ ಬಂದು ಅವರು ತಮ್ಮ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ಪರಿಚಯ ಮಾಡಿ, ಎರಡನೇದಾಗಿ ವಚನಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ, ದೇವರ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಕುಲ, ಜಾತಿ, ಮತ ಇಲ್ಲ, ಇದರಲ್ಲಿ ಮಹಾಜ್ಞಾನ ಇದೆ. ಅದನ್ನು ತಿಳ್ಕೊಂಡವರು ಈ ಲೋಕದಲ್ಲಿ ಶ್ರೇಷ್ಠರಾಗಿ ಬದುಕ್ತಾರೆ. ಈ ಲೋಕದಲ್ಲಿ ಸಾಲಗಳು, ಸಮಸ್ಯೆಗಳು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ತೊಂದರೆಗಳು ಇದೆಯಂದ್ರೆ ಅದು ನಮ್ಮ ಮೂಲಕ ಬರುವಂಥದ್ದು, ದೇವರ ಮೂಲಕ ಅಲ್ಲ. ನಮ್ಮ ಅಪರಾಧಗಳು ಕಾರಣ ಆಗುತ್ತೆ. ಯಾಕೆಂದರೆ ದೇವರನ್ನ ಅಪ್ಪಿಕೊಂಡು ದೇವರ ಧ್ಯಾನದಲ್ಲಿ, ಜ್ಞಾನದಲ್ಲಿ ಹೋದಾಗ ಇವ್ಯಾವು ಕೂಡ ದೊಡ್ಡದಾಗಿ ಶೋಧನೆ, ಕಷ್ಟ ಏನೂ ಅನ್ಸಲ್ಲ ರೀ. ಒಂದು ವೇಳೆ ಶೋಧನೆ ಇದ್ರು, ಕಷ್ಟಗಳಿದ್ರು, ತೊಂದರೆಗಳಿದ್ರು, ದೇವರ ಧ್ಯಾನದಲ್ಲಿ ಭಕ್ತಿಯಿಂದ ಹೋದಾಗ ಈ ಸಮಸ್ಯೆಗಳೇ ಅಲ್ಲ ರೀ. ಭೂಲೋಕದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಸಮಸ್ಯೆಗಳೇ ಅಲ್ಲ. ಆದರೆ ದೇವರ ಬಳಿಯಲ್ಲಿ ಬರುವಂತ ಭಕ್ತರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಲೋಕದಲ್ಲಿ ಅದಕ್ಕೆ ನೋಡಿ, ಎಲ್ಲಿಗೆ ಹೋದರೆ ಪರಿಹಾರ ಆಗುತ್ತೋ ಅಲ್ಲಿ ಹೋಗೋಣ ಅಂತೇಳಿ ಕೆಲವರು ಕರೆದುಕೊಂಡು ಹೋಗ್ತಾ ಇರ್ತಾರೆ. ಇಂಥ ಕಡೆ ಹೋದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಇಂಥ ಕಡೆ ಹೋದರೆ ಪರಿಹಾರ ಆಗುತ್ತೆ ಅಂತ. ಪ್ರಿಯರ ದೇವ್ರ ಮಕ್ಕಳಿರ, ವಾಕ್ಯದ ಪ್ರಕಾರ ಭಕ್ತಿಯಲ್ಲಿ ನಡೆಯದೆ ಹೋದರೆ ಎಲ್ಲಿಗೋದ್ರೂ ಸಮಸ್ಯೆಗಳು ಪರಿಹಾರ ಆಗಲ್ಲ. ಈ ಸಮಾಜದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಡ್ಕೊಂಡಾಗ ಖಂಡಿತವಾಗಿ ಪರಿಹಾರ ಆಗುತ್ತೆ. ಅದಕ್ಕೆ ಒಂದು ಸಮಯ ಎನ್ನುವಂಥದ್ದು ಇರುತ್ತೆ ಪ್ರಿಯರೇ, ಓಕೆನಾ? ಆದರೆ ದೇವರ ಬಳಿಯಲ್ಲಿ ಬಂದಾಗ ದೇವರ ಮಹಾಜ್ಞಾನದ ಸಂಗತಿಗಳನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಪ್ರಭು ಹೇಳಿರುವಂತ ಪ್ರತಿ ಮಾತು ಕೂಡ ಏನ್ರಿ ಇರುವಂತ ವಿಷಯಗಳನ್ನ ಹೇಳಿದ್ದಾರೆ, ಕಥೆಗಳು ಹೇಳಿಲ್ಲ, ಕಲ್ಪನೆಗಳನ್ನ ಹೇಳಿಲ್ಲ. ಕಥೆಗಳು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ. ಏನಿದೆಯೋ ಆ ವಿಷಯಗಳು. ಯೇಸು ಕ್ರಿಸ್ತರು ಬರೋದಕ್ಕಿಂತ ಮುಂಚಿತವಾಗಿ ಧರ್ಮಶಾಸ್ತ್ರ ಬರೆಯಲ್ಪಟ್ಟಿದೆ. ಧರ್ಮಶಾಸ್ತ್ರ ಪ್ರವಾದಿಗಳ ಗ್ರಂಥಗಳು. ಧರ್ಮಶಾಸ್ತ್ರದಲ್ಲಾಗಿರ್ಬೋದು, ಪ್ರವಾದಿಗಳ ಗ್ರಂಥದಲ್ಲಾಗಿರ್ಬೋದು, ರಕ್ಷಣೆಯನ್ನು ಕುರಿತು, ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಕುರಿತು, ದೇವರು ಮಾಡುವಂಥ ಕಾರ್ಯಕ್ರಮಗಳನ್ನು ಕುರಿತು ಹಳೆ ಒಡಂಬಡಿಕೆಯಲ್ಲಿ ದೇವರು ಬರೆಸಿದ್ದಾರೆ. ಅದು ಯೇಸು ಕ್ರಿಸ್ತರ ಮೂಲಕ ನೆರವೇರು. ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಇನ್ನು ಅವ್ರ ಜೊತೆಗೆ ಏನ್ರಿ ಪ್ರವಾದಿಗಳು, ಇಲ್ಲ ಅರಸರು, ಯಾಜಕರು, ಅಲ್ಲಿರುವಂತ ಚಕ್ರವರ್ತಿಗಳು, ಆಯಾ ದೇಶಗಳಲ್ಲಿ ಯಾರ್ಯಾರಿದ್ದಾರೆ ಕೆಲವ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಮುಖ್ಯವಾದಂಥ ಸಾರಾಂಶವೇನು ಅದು ನೋಡುವಾಗ ದೇವರ ಒಂದು ಪ್ರೀತಿ ಕಾಣುತ್ತೆ. ಆ ದೇವರ ಭವಿಷ್ಯದಲ್ಲಿ ಮಾಡುವಂಥ ಕ್ರಿಯೆಗಳು ಏನೇನು ಅಂತದ್ದು ಅದರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ನಡೆಸುವಂಥ ಕಾರ್ಯಕ್ರಮಗಳು, ಅದು 1ನೇ ಶತಮಾನದಲ್ಲಿ ನೆರವೇರುವಂಥದ್ದು. ನಾನು ನನ್ನ ಮಗನನ್ನು ಕಳಿಸ್ಕೊಡ್ತೀನಿ, ಆತನ ಮೂಲಕ ರಾಜ್ಯವನ್ನು ಸ್ಥಾಪಿಸ್ತೀನಿ, ಆತನ ಮೂಲಕ ಒಂದು ಮಂದಿರವನ್ನು ಕಟ್ಟಿಸ್ತೀನಿ, ಆತನ ಮೂಲಕ ರಕ್ಷಣೆ ಇರುತ್ತೆ. ಯಾರು ಆತನಂದು? ಆತನೇ ಯೇಸು ಪ್ರಭು. ಹೇಗೆ ಜನ್ಮಿಸ್ತಾರೆ? ಹೀಗೋ ಕನ್ನಿಕೆ ಒಬ್ಬ ಮಗನನ್ನು ಅಡಿತಾಳೆ. ಆ ಮಗನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ, ಪಾಪ ಕ್ಷಮಾಪಣೆ ಇದೆ. ರಕ್ಷಣೆ ಅಂದ್ರು, ಪಾಪ ಕ್ಷಮಾಪಣೆ ಅಂದ್ರು ಈ ಲೋಕಕ್ಕೆ ಅರ್ಥ ಆಗಿಲ್ಲ ರೀ. ರಕ್ಷಣೆ ಏನೋ ಪಾಪ ಕ್ಷಮಾಪಣೆ. ದೇವರು ಕೆಲವರು ಭಕ್ತಾದಿಗಳ ಮೂಲಕ ಮಾತಾಡಿಸ್ತಾ ಇರ್ತಾರೆ. ತಿಳಿಸುಮ, ಮಾತಾಡಿಮ. ಯಾಕೆಂದ್ರೆ ಒಬ್ಬೊಬ್ಬರ ಮೂಲಕ ಒಂದೊಂದು ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ. ಇವ್ರ ಮೂಲಕ ಆದ್ರೆ ಬದಲಾವಣೆ ಹೊಂದುತ್ತಾರ, ಹೋಗ್ಲಿ ಇಂಥವ್ರ ಮೂಲಕ ಏನಾದ್ರು ಬದಲಾವಣೆ ಹೊಂದುತ್ತಾರ ನನ್ನ ಮಕ್ಕಳು, ಇಂಥವ್ರ ಮೂಲಕ ಏನಾದ್ರು ಬದಲಾವಣೆ ಹೊಂದುತ್ತಾರ ನನ್ನ
ಮಕ್ಕಳು ಅಂತೇಳಿ ಕೆಲವರನ್ನ ಹೆಬ್ಬಿಸ್ತಾ ಇರ್ತಾರೆ. ಹೃದಯದಲ್ಲಿ ದೇವರು ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇರ್ತಾರೆ. ಕೆಲವರು ದೂರವಾಗ್ತಾರೆ, ಕೆಲವರು ಬಳಸ್ಕೊಳ್ತಾರೆ ಅವಕಾಶವನ್ನ. ಪ್ರಿಯರ ದೇವರ ಮಕ್ಕಳಿರ, ನಮ್ಮ ಮೇಲೆ ದೇವರು ಬಹಳ ಪ್ರೀತಿ ಇಟ್ಟಿದ್ದಾರೆ. ಬಹಳ ಪ್ರೀತಿ ಇಟ್ಟಿರುವುದರಿಂದ ತನ್ನ ಭಕ್ತರ ಮೂಲಕ ಎಚ್ಚರಿಸುವಂಥದ್ದು. ಕ್ರೈಸ್ತ ಪೂರ್ವದಲ್ಲಿ ಮುಂಚಿತವಾಗಿ ಪ್ರವಾದಿಗಳ ಮೂಲಕ, ಭಕ್ತರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ತಿಳಿಸ್ಕೊಟ್ಟ ಮೇಲೆ 1ನೇ ಶತಮಾನದಲ್ಲಿ ಅವರು ಬರ್ತಾರೆ, ಬಂದು ಸುವಾರ್ತೆ ಮಾಡಿ ಆನಂತರ ದೇವರು ಏನು ಹೇಳಿದ್ದಾರೋ ಅದರ ಪ್ರಕಾರ ಅವರು ಮರಣ ಹೊಂದಿ ಪುನರುತ್ಥಾನ ಹೊಂದಿ ಪರಲೋಕ ಹೋಗ್ತಾರೆ. ಈ ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅನೇಕ ವಿಷಯಗಳು ಹೇಳಿದ್ದಾರೆ. ನಾನು ಇವಾಗ ಬಂದಿದ್ದೀನಲ್ಲ, ಮತ್ತೆ ನಾನು ಬರ್ತೀನಿ, ಮತ್ತೆ 2ನೇ ಆಗಮನ ಇದೆ ನಂದು, 2ನೇ ಸಾರಿ ಪ್ರತ್ಯಕ್ಷವಾಗುವಂಥದ್ದು ಇದೆ ನಂದು, ಬರ್ತೀನಿ ನಾನು ಅಂತ ಕೆಲವು ವಚನಗಳು ಇರುತ್ತೆ ಪ್ರಿಯರೇ. ಈ ಕೆಲವು ವಚನಗಳಿದ್ದಾಗ ಕೆಲವರು ಏನಂತಾರಂದ್ರೆ, ಒಂದು ರಹಸ್ಯ ಬರವಣಿಗೆ ಇದೆ ಅಂತಾರೆ, ರಹಸ್ಯವಾಗಿ ಬರ್ತಾರೆ ಅಂತೇಳಿ ಕೆಲವರು ಬೋಧಕರು. ಇನ್ನು ಕೆಲವರು ಬಂದರೆ ಬರ್ತಾರೆ, ಆದರೆ ಲೋಕ ನಾಶವಾಗಲ್ಲ ಅಂತ ಮತ್ತೆ ಕೆಲವರು. ಹೀಗೆ ನಮ್ಮ ಮಧ್ಯದಲ್ಲಿ ಅನೇಕ ಬೋಧನೆಗಳು ನಡೀತಾ ಇದೆ. ನಾವು ಹೇಳಿದಾಗ ಅಷ್ಟು ಸುಲಭ ಯಾರು ನಂಬಲ್ಲ. ಬೈಬಲ್ ಪರಿಶೋಧನೆ ಮಾಡಿದ್ರೆ ಅರ್ಥ ಆಗುತ್ತೆ ನಮ್ಮ ಬೋಧನೆ, ಇಲ್ಲದೆ ಹೋದ್ರೆ ಅರ್ಥ ಆಗಲ್ಲ. ಒಂದ್ಸಾರಿ ವಾಕ್ಯವನ್ನ ಗಮನಿಸೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನವನ್ನು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಸಾಕು. ಈ ವಚನದಲ್ಲಿ ಏನಿದೆ ಅಂತ ನೋಡುವಾಗ, ನಾನು ಬೇಗನೆ ಬರುತ್ತೇನೆ, ನಾನು ಬೇಗನೆ ಬರುತ್ತೇನೆ. ಯಾರು ಹೇಳಿರುವಂಥ ಮಾತು? ಪ್ರಭು ಹೇಳಿರುವಂಥ ಮಾತು. ಇನ್ನೊಂದು ವಚನವನ್ನು ಕೂಡ ನೋಡೋಣ. 22ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ ಪ್ರಿಯರೇ. ಅದೇ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 7ನೇ ವಚನವನ್ನು, ಹೀಗೋ ಬೇಗನೆ ಬರುತ್ತೇನೆ, ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಕೈಗೊಂಡು ನಡೆಯುವವನು ಧನ್ಯನು ಎಂದು ಹೇಳಿದನು. ಹೀಗೋ ಬೇಗನೆ ಬರುತ್ತೇನೆ. ಈ ಮಾತುಗಳು ಅಲ್ಲಲ್ಲಿ ಬರೆಯಲ್ಪಟ್ಟಿರುತ್ತೆ. ಇಂಥ ಮಾತುಗಳು ಬೇಗನೆ ಬರುತ್ತೇನೆ, ಹೀಗೋ ಬೇಗನೆ ಬರುತ್ತೇನೆ. ಇನ್ನೊಂದು ಮಾತನ್ನು ಕೂಡ ಗಮನಿಸೋಣ. ಅದೇ 22ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. ಹೀಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವನ್ನು ನನ್ನ ಕೈಯಲ್ಲಿ ಅದೇ. ಅದರಲ್ಲಿ 20ನೇ ವಚನವನ್ನು ಕೂಡ ನೋಡಿ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತಾನೆ. ನಿಜವಾಗ್ಲೂ ಬೇಗ ಬರುತ್ತಾನೆ. ನಿಜವಾಗಲೂ ಬೇಗ ಬರುತ್ತಾನೆ ಅಂದಾಗ ಎಷ್ಟು ವರ್ಷ ಆಯ್ತು ಹೇಳಿ ಪ್ರಿಯರೇ? ಯೇಸು ಪ್ರಭು ಈ ಮಾತನ್ನು ಹೇಳಿರುವಂಥ ಒಂದು ಸಮಯ ಎಷ್ಟು ವರ್ಷ ಆಗಿದೆ? ಬೇಗ ಬರ್ತೀನಿ ಅಂತ ಒಂದು ವೇಳೆ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಹೇಳ್ಕೊ. ಇವಾಗ ನಮಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಹೇಳ್ಕೊ. ನಮಗೋಸ್ಕರ ಕಾಯ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳಿ. ಯಾತಕ್ಕಾಗಿ ಕಾಯ್ತಾ ಇದ್ದೀರಾ? ವಾಕ್ಯದಗೋಸ್ಕರ. ಇಲ್ಲೇನೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಎಲ್ಲರೂ ಬಂದು ಕುಳಿತುಕೊಂಡಿದ್ದಾರೆ, ಎಲ್ಲರೂ ಬಂದು ಕುಳಿತುಕೊಂಡಿದ್ದಾರೆ, ರೆಡಿಯಾಗಿದ್ದಾರೆ. ಸ್ವಲ್ಪ ನಾನು ದೂರ ಇದ್ದೀನಿ, ಬೇಗ ಬರ್ತೀನಿ ಅಂತೇಳಿ ಬೆಳಿಗ್ಗೆ 10 ಗಂಟೆಗೆ ನೀವು ಫೋನ್ ಮಾಡಿದಾಗ ಬೇಗ ಬರ್ತೀನಿ ಅಂತ ಹೇಳಿ 12 ಗಂಟೆ ಆದರೂ ಕೂಡ ನಾನು ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಏನಂತೀರಾ? ಎಷ್ಟು ಗಂಟೆ ಆಯಿತು? 10 ಗಂಟೆಗೆ ಫೋನ್ ಮಾಡಿದ್ದೀರಾ, ಪಾಸ್ಟ್ರೇ ಟೈಮ್ ಆಯಿತು ಬನ್ನಿ ಅಂದಾಗ, ಬೇಗ ಬರ್ತೀನಿ ಅಂತಂದಾಗ ಎಷ್ಟು ಗಂಟೆಗೆ ಬರ್ಬೇಕು? ನಾನು ಬೇಗ ಬರ್ತೀನಿ ಅಂದರೆ ಒಂದು 10 ನಿಮಿಷ 15 ನಿಮಿಷದಲ್ಲಿ ಕಾಣಬೇಕು ನಿಮಗೆ. 11 ಗಂಟೆಗೆ ಆಯಿತು, 11 ಆದರೆ ಮತ್ತೆ ಫೋನ್ ಬರುತ್ತೆ, ಎಲ್ಲಿದ್ದೀರಾ ಬ್ರದರ್, ಎಲ್ಲಿದ್ದೀರಾ ಸರ್, ಇಲ್ಲಾಂದರೆ ಎಲ್ಲಿದ್ದೀರಾ ಪಾಸ್ಟ್ರೇ, ಮತ್ತೆ ಬೇಗ ಬರ್ತೀನಿ. ಹೌದಾ ಸರ್, ಇನ್ನೊಂದು 10 ನಿಮಿಷದಲ್ಲಿ ಬರ್ಬೋದೇನು ಈಗ ಅಂತೀವ ನಾವು. 12 ಗಂಟೆ ಆದರೂ ಕೂಡ ಬರಲಿಲ್ಲ, ಮತ್ತೆ ಫೋನ್ ಮಾಡ್ತೀರಾ ಮಾಡಲ್ವಾ? ಮತ್ತೆ ಫೋನ್ ಮಾಡ್ತೀರಾ, ಮತ್ತೆ ನಾನೇನು ಮತ್ತೆ ಬೇಗನೆ ಬರ್ತೀನಿ ಅಂದರೆ ನೀವೇನು ಅಂದ್ಕೊಳ್ತೀರ? ಈ ಪಾಸ್ ಎಂಥ ಪಾಸ್ಟ್ರಪ್ಪ, ನಮ್ಮ ಟೈಮು ಮುಗ್ದೋಗ್ತಾ ಇದೆ, ನಮ್ಮ ತಾಳ್ಮೆ ಸತ್ತೋಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, 11 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, ಬೇಗ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಆಮೇಲೆ ಮತ್ತೆ 1 ಗಂಟೆ ಆಗತ್ತೆ ನೋಡಿ, ಮತ್ತೆ ಫೋನ್ ಮಾಡ್ತೀರಾ, ಎಲ್ಲಿದ್ದೀರಿ ಪಾಸ್ಟ್ರೆ, ಬೇಗ. ಸುಮ್ಮನಿರಿ ಪಾಸ್ಟ್ರೆ, ಈ ಬೇಗ ಬರ್ದು ಎಷ್ಟೊತ್ತಾಯ್ತು ನೀವು? ಬೇಗ ಬರ್ತೀನಿ ಅಂತೇಳಿ ಬೆಳಿಗ್ಗೆ 10 ಗಂಟೆಯಿಂದ ನಾವು ಕಾಯ್ತಾ ಇದ್ದೀವಿ ಅಂತೇಳಿ 3 ಗಂಟೆಗೆ ನಮ್ಮ ನಿರೀಕ್ಷಣೆ ಏನಾಗುತ್ತೆ ಪ್ರಿಯ? ಸತ್ತೋಗುತ್ತಾ ಅಥವಾ ಗಟ್ಟಿ ಇರುತ್ತಾ? ಅಂದರೆ ಬೇಗ ಬರ್ತೀನಿ ಅಂದರೆ ಅರ್ಥ ಇದೆ ತಾನೆ. ಅಂದರೆ ಒಂದು 10 ನಿಮಿಷ 15 ನಿಮಿಷ ಬೇಗ ಬರ್ತೀನಿ ಅಂದರೆ ಅರ್ಥ ಇಷ್ಟೇ ಅಲ್ವಾ? ಯೇಸು ಪ್ರಭು ಹೇಳಿ ಎಷ್ಟು ವರ್ಷ ಆಯಿತು? 2000 ವರ್ಷ ಆಯಿತು ನಾನು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ. ಅದಕ್ಕೆ ಕೆಲವರು ಕುಚೋದ್ಯಗಾರರು ಏನಂತ ಹೇಳ್ತಾರೆ ನೋಡಿ ಒಂದು ಸಾರಿ. ಪೇತ್ರನು ಬರೆದ 2ನೇ ಪತ್ರಿಕೆ, ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ, ಅಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿ. 3ನೇ ಅಧ್ಯಾಯ 3ನೇ ವಚನವನ್ನು, ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ
ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ನಮ್ಮ ಪಿತೃಗಳು ನಿದ್ದೆ ಹೊಂದಿದ್ದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಹಾಗೇ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲೇ ತಿಳಿದುಕೊಳ್ಳಬೇಕು. ಅಂದರೆ ಇವು ನೋಡಿ ಪ್ರಿಯರ ದೇವರ ಮಕ್ಕಳಿರ, ಈ ಕಾಲದಲ್ಲಿ ಅಂದರೆ 1ನೇ ಶತಮಾನದಲ್ಲಿ ಯೇಸು ಪ್ರಭು ಹೇಳಿ ಹೊರಟೋದ ಮೇಲೆ ಅಲ್ಲಿ ಪೇತ್ರನು ಬರಿತಾ ಇದ್ದಾನೆ. ನಿಮ್ಮ ಪ್ರಭು ಬೇಗ ಬರ್ತೀನಂತ ಹೇಳಿದ್ದಾನಲ್ಲ, ಬೇಗ ಬರ್ತೀನಂದಮೇಲೆ ಎಷ್ಟು ವರ್ಷ ಆಯ್ತಪ್ಪ? ಎಷ್ಟು ವರ್ಷ ಆಯಿತು? ಆಗಿನ ಪೇತ್ರನ ಕಾಲದಲ್ಲೇ 33ರಲ್ಲಿ ಯೇಸು ಪ್ರಭು ಪರಲೋಕಕ್ಕೆ ಹೊರಟೋಗಿದ್ದಾರೆ. ಬೇಗ ಬರ್ತೀನಂತ ಹೇಳಿದ್ದಾರೆ. ಬೇಗ ಅಂದರೆ ಅವ್ರು ಏನು ಅಂದ್ಕೋಬೇಕು? ಪೇತ್ರನ ಕಾಲದಲ್ಲಿ ಬಂದರೆ ಬರ್ಬೋದು ಅವಾಗಲಿಂದ. ಅವರು ಕೂಡ ಹಾಗೇನೆ ಕೆಲವರು ಇರ್ತಾರಲ್ಲ ಅವರು ಪರಿಸರದಲ್ಲಿ, ಅದೇ ಹೇಳ್ತಾ ಇದ್ದಾರೆ. ಪೇತ್ರನ ಹಾಗೇನೆ ಬರೆಸ್ತಾ ಇದ್ದಾನೆ. ಕೆಲವು ಮಂದಿ ಕುಚ್ಚೋದ್ಯಗಾರರು ಹೇಳ್ತಾರಂತೆ, ಏನಪ್ಪ ನಿಮ್ಮ ಪ್ರಭು ಬರ್ತೀನಿ ಅಂತ ಹೇಳಿದರೆ ಇನ್ನೂ ಬಂದಿಲ್ವಲ್ಲ, ಯಾವಾಗ ಬರ್ತಾರೆ? ಬೇಗ ಬರ್ತೀನಿ ಅಂತ ಹೇಳಿದ್ದಾರಲ್ಲ. 1ನೇ ಶತಮಾನದಲ್ಲಿ ಹೊರಟೋಗಿದ್ದಾರೆ. ಆ 1ನೇ ಶತಮಾನದಲ್ಲೇ ಕೆಲವು ವರ್ಷಗಳ ಆದಮೇಲೆ ಕೆಲವರು ಕೇಳುವಂಥ ಪ್ರಶ್ನೆ, ಆಮೇಲೆ ಬರ್ತಾನೂ ಕೇಳಲ್ಲ ಅಂತ ನೋಡುವಾಗ ಕೇಳ್ತಾ ಇರ್ತಾರೆ ಅವಾಗವಾಗ. ಈಗಿನ ಕಾಲದಲ್ಲಿ ಕೂಡ ಕೇಳ್ತಾರೆ. ಆಮೇಲೆ ಕೆಲವರು ಎಂಥ ನಿರ್ಣಯದಲ್ಲಿದ್ದಾರೆ ಅಂತ ನೋಡುವಾಗ ಇವೆಲ್ಲ ಸುಮ್ಮನೆ ಬರೆಯಲ್ಪಟ್ಟಿದೆ, ಭಯಪಡಿಸೋದಕ್ಕೆ ಬರೆಯಲ್ಪಟ್ಟಿದೆ. ಕೆಲವ್ರು ಏನಂತಾರೆ ಗೊತ್ತಾ? ಸುಮ್ಮನೆ ಬರೆಯಲ್ಪಟ್ಟಿದೆ. ಏನಪ್ಪ ಅಂದರೆ ಏನೋ ಭಕ್ತಿ ಅಂದರೆ ಭಕ್ತಿ, ನೀತಿ ಅಂದರೆ ನೀತಿ, ಇರಬೇಕು, ಹೋಗಬೇಕು, ಬರಬೇಕು, ದೇವರಿಗೆ ಸ್ತೋತ್ರಗಳು ಹೇಳಬೇಕು, ಪ್ರಾರ್ಥನೆ ಮಾಡಬೇಕು, ಏನೋ ಸಮಾಧಾನ, ಏನೋ ಸಂಭ, ಏನೋ ಒಂದು ಸಭೆ. ಯಾಕೆಂದರೆ ಮದುವೆ ಕಾರ್ಯಕ್ರಮಗಳು, ಬರ್ತ್ಡೇ ಕಾರ್ಯಕ್ರಮಗಳು, ಸಮಾಧಿ ಕಾರ್ಯಕ್ರಮಗಳು, ಏನೋ ಒಳ್ಳೆಯದು ಕೆಟ್ಟದ್ದು ನಡಿಬೇಕಲ್ವ, ಅದಕ್ಕೆ ನಾವೆಲ್ಲರೂ ಕೂಡಬೇಕು ಅಂಥೇಳಿ ಒಂದು ರೀತಿಯಲ್ಲಿ ಬಲಹೀನತೆ. ಇನ್ನೊಂದು ರೀತಿಯಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ಅನುಮಾನಗಳು. ಎಂಥವರಿಗೆ ಅನುಮಾನಗಳು ಅಂದಾಗ ದೇವರ ಸೇವಕರು ಎಂದು ಕರೆಯಲ್ಪಡುತ್ತಿರುವಂಥವರಿಗೆ ಅನುಮಾನಗಳು. ಭಕ್ತರಿಗೆಲ್ಲ, ಭಕ್ತರು ಖಂಡಿತವಾಗಿ ನಂಬ್ತಾರೆ ಪ್ರಿಯರೇ. ಅಂದರೆ 1ನೇ ಶತಮಾನದಲ್ಲಿ ಈಗಿರುವಾಗ ಈಗಿನ ಕಾಲದಲ್ಲೂ ಕೂಡ ಇಂಥ ಪ್ರಶ್ನೆ ಕೇಳೋರು ಇದ್ದಾರಾ ಇಲ್ವಂತ ನೋಡುವಾಗ ಇದ್ದಾರೆ. ಬೇಗನೆ ಬರ್ತೀನಿ ಅಂದರೆ ಇನ್ನೂ ಬಂದಿಲ್ವಲ್ಲ, ಯಾಕೆ ತಡ ಮಾಡ್ತಾ ಇದ್ದಾರಂತ ನಾವು ಕೇಳಬೇಕು. ಅದನ್ನು ಬಿಟ್ಟು ನಿಮ್ಮ ಮಾತುಗಳು ಸುಳ್ಳು, ನಿಮ್ಮ ಪ್ರಭು ಮಾತುಗಳು ಸುಳ್ಳು ಅಂತೇಳಿ ಈ ರೀತಿ ಅಡ್ಜಸ್ಟ್ ಆಗಬಾರ್ದು. ಯಾಕೆ ಬಂದಿಲ್ಲ, ಅದರ ಹಿಂದೆ ಇರುವಂಥ ಕಾರಣವೇನು ಅಂತೇಳಿ ಅದನ್ನು ನಾವು ಆಲೋಚನೆ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಹುಡುಕಬೇಕು. ಪ್ರಿಯರ ದೇವರ ಮಕ್ಕಳಿರ, ಹೊಟ್ಟೆಗೋಸ್ಕರ ಹುಡುಕ್ತೀವಿ, ಉದ್ಯೋಗದಗೋಸ್ಕರ ಹುಡುಕ್ತೀವಿ, ಸಂಪಾದನೆಗೋಸ್ಕರ ಹುಡುಕ್ತೀವಿ. ದೇವರ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ದೇವರ ಬಳಿಯಲ್ಲಿ ಕೇಳ್ಕೊಳ್ಳೋಣ, ದೇವರ ಬಳಿಯಲ್ಲಿ ಹುಡುಕೋಣ, ತಪ್ಪೇನಿಲ್ಲ. ದೇವರು ಹೇಳಿದ್ದು ಮಾತ್ರ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಹುಡುಗಿ ಅಂದಾಗ ದೇವರ ಜ್ಞಾನವನ್ನು ಹುಡುಕಬೇಕು, ಕೇಳಿ ಅಂದಾಗ ದೇವರ ಜ್ಞಾನವನ್ನು ಕೇಳಬೇಕು, ದೇವರ ಉದ್ದೇಶಗಳನ್ನು, ದೇವರ ಮಹಾ ಸಂಗತಿಗಳನ್ನು ಕೇಳಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಈ ಲೋಕದಲ್ಲಿ ಏನು ಕೇಳ್ತಾ ಇದ್ದಾರೆ, ಏನು ಹುಡುಕ್ತಾ ಇದ್ದಾರೆ ಅಂತ ನೋಡುವಾಗ ಎಲ್ಲ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಕ್ರಮಗಳು. ಇನ್ನೂ ಕೆಲವು ಮಾತುಗಳಿರುತ್ತೆ. ಏನಿರುತ್ತೆ ಗೊತ್ತಾ? ಪ್ರಭು ಕಳ್ಳನು ಬರುವಂತೆ ಬರ್ತಾರೆ ಅಂತ ಒಂದು ಮಾತು ಇರುತ್ತೆ. ಕೆಲವು ಮಾತುಗಳು, ಈ ಮಾತುಗಳನ್ನು ಹಿಡಿದುಕೊಂಡು ಕೆಲವರು ಸಿದ್ಧರಾಗಿದ್ದಾರೆ. ಕಳ್ಳನು ಬರುವಂತೆ ಬರ್ತಾರಂತ ಬರೆಯಲ್ಪಟ್ಟಿದೆಯಲ್ಲ, ಏನು ಗೊತ್ತಾ? ಅದು ರಹಸ್ಯ ಆಗಮನ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಏನಾಗಮನ? ರಹಸ್ಯ ಆಗಮನ. ಇನ್ನು ಕೆಲವರು ಯೇಸು ಪ್ರಭು ಬಂದಿದ್ದಾರೆ, ಇನ್ನೂ ಬರುವಂಥದ್ದೇನಿಲ್ಲ, ಆಲ್ರೆಡಿ ಬಂದಿದ್ದಾರೆ, ಭೂಲೋಕದಲ್ಲಿ ಇದ್ದಾರೆ ಅಂತ ಹೇಳಿಕೊಳ್ಳೋರು ಕೂಡ ಇದ್ದಾರೆ ಪ್ರಿಯರೇ. ಇನ್ನು ಕೆಲವರು ಎಂಥವ್ರು ಇದ್ದಾರೆ ಅಂತ ನೋಡುವಾಗ ಯೇಸು ಪ್ರಭು ಆಲ್ರೆಡಿ ಭೂಲೋಕದಲ್ಲಿ ಬಂದಿದ್ದಾರೆ, ಅವರು ಜನಿಸಿದ್ದಾರೆ, ಬಂದಿದ್ದಾರೆ ಅವರು, ಹೀಗೆ ಬೋಧನೆ ಇದೆ ನಮ್ಮ ಸಮಾಜದಲ್ಲಿ. ಅವರು ಕೂಡ ಬೈಬಲನ್ನು ಹಿಡಿದುಕೊಂಡೇ ಬೋಧನೆ ಮಾಡ್ತಾರೆ, ಮತ್ತೆ ಬೈಬಲ್ ವಚನಗಳನ್ನು ತೋರಿಸಿ ಬೋಧನೆ ಮಾಡ್ತಾರೆ. ಅನೇಕ ಮಂದಿ ಬೋಧಕರು ಹೀಗೆ ಇದ್ದಾಗ ಇಂಥ ಬೋಧನೆಗಳನ್ನು ಕೇಳಿದಾಗ ನಾವು ಸ್ವಲ್ಪ ಗೊಂದಲದಲ್ಲಿ ಬೀಳುವಂಥ ಪರಿಸ್ಥಿತಿಗಳಿರುತ್ತೆ. ಅದಕ್ಕೆ ನೀವು ಯಾರನ್ನು ನಂಬ್ತೀರಾ? ದೇವರನ್ನು ನಂಬಿ, ದೇವರ ವಾಕ್ಯಗಳನ್ನು ನಂಬಿ, ತಂದೆಯಾದ ದೇವರು ಪ್ರೀತಿಸಿ ಎಲ್ಲ ಅವರವರ ಭಾಷೆಗಳಲ್ಲಿ ದೇವರು ಬರೆಸ್ಕೊಟ್ಟಿದ್ದಾರೆ. ದೇವರು ಕೊಟ್ಟಿದ್ದಾರೆ, ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬೈಬಲ್ ಗ್ರಂಥ ಇದೆ, ಅದಕ್ಕೆ ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಅಂತಾರೆ. ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪರಿಶೋಧನೆ ಮಾಡಬೇಕು, ತಿಳ್ಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು ಪ್ರಿಯರ ದೇವರ ಮಕ್ಕಳಿಗೆ. ಇದೇ ವಚನದಲ್ಲಿ ಅಂದರೆ ಇದೇ ಅಧ್ಯಾಯದಲ್ಲಿ 2ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ.
ಒಂದು ನಿಮಿಷ 10ನೇ ವಚನ ಓದೋಣ ಪ್ರಿಯರೇ. 10ನೇ ವಚನ. ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಕರ್ತನ ದಿನವು ಹೇಗೆ ಬರುತ್ತಂದ್ರೆ ಕಳ್ಳನು ಬರುವಂತೆ ಬರುತ್ತೆ. ಕರ್ತನು ಬೇಗ ಬರ್ತಾನೆ ಅಂದ್ರೆ ಯೇಸು ನಾನು ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ, ಬೇಗ ಬರ್ತೀನಿ ಅಂತ ಹೇಳಿದ್ದಾನೆ. ಇಲ್ಲಿ ಕರ್ತನ ದಿನವು ಬರುತ್ತೆ, ಬಂದಾಗ ಕಳ್ಳನು ಬಂದ ಹಾಗೆ ಆತನು ಬರ್ತಾನೆ. ಮತ್ತೇನು ಬರೆದ ಸುವಾರ್ತೆಯಲ್ಲಿ ಕೂಡ ಈ ಮಾತಿರುತ್ತೆ, ಒಂದು ಮಾತಿರುತ್ತೆ. 24ನೇ ಅಧ್ಯಾಯ 24ನೇ ಅಧ್ಯಾಯ 22ನೇ ವಚನ ಒಂದ್ಸಾರಿ ಗಮನಿಸೋಣ. ಮತ್ತೇನು ಬರೆದ ಸುವಾರ್ತೆ ಸಾಕು, ಇದರಲ್ಲಿ 36ನೇ ವಚನ ಓದಿ. ಇದಲ್ಲದೆ ಆ ದಿನದ ವಿಷಯವು ಆ ಗಳಿಗೆಯ ವಿಷಯವು ತನ್ನ ತಂದೆ ಒಬ್ಬನಿಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯದು ಅಂತ. ಆ ದಿನ, ಆ ವಿಷಯ, ಆ ದಿನದ ವಿಷಯ ಅಂದರೆ ಯೇಸು ಪ್ರಭು ಬರುವಂಥ ದಿನ ಇದೆಯಲ್ಲ, ಆ ದಿನವು ತಂದೆಯಾದ ದೇವರಿಗೆ ಮಾತ್ರ ಗೊತ್ತುಂಟು ಅಂತ. ಆತನು ಬರುವಂಥ ದಿನ ಇದೆಯಲ್ಲ, ಕಳ್ಳನು ಬರುವಂತೆ ಬರ್ತಾರೆ. ಆ ದಿನ ದೇವರಿಗೆ ಮಾತ್ರ ಗೊತ್ತಿದೆ, ದೇವರಿಗೆ ಮಾತ್ರ. ಇನ್ನೊಂದು ಮಾತು ಎಲ್ಲಪ್ಪ ಅಂದರೆ ಥೆಸಲೋನಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ, ಥೆಸಲೋನಿಕೆದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು ನೋಡಿ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ. ಚೆನ್ನಾಗಿ ಅದಕ್ಕೆ ಈ ವಚನ ಹಿಡಿದುಕೊಂಡು ಇನ್ನೂ ಕೆಲವರು ಏನಪ್ಪ ಅಂದರೆ ಯಾವ ಸಮಯದಲ್ಲಿ ಬರ್ತಾರೆ ಗೊತ್ತಾ? ರಾತ್ರಿ ಸಮಯದಲ್ಲಿ ಬರ್ತಾರೆ. ಈ ವಚನ ಒಬ್ಬರು ಇಟ್ಕೊಳ್ತಾರೆ. ಇದೊಂದು ಗ್ಯಾಂಗ್ ಇರುತ್ತೆ. ಕಳ್ಳನು ಬರುವಂತೆ ಬರ್ತಾರೆ ಅಂತ ಬರೆಯಲ್ಪಟ್ಟಿರೋದರಿಂದ ರಹಸ್ಯವಾಗಿ ಬರ್ತಾರೆ ಅಂತೇಳಿ ಕೆಲವರು ಹೇಳ್ತಾರೆ. ಇಲ್ಲ, ಎರಡನೇ ಆಗಮನ ಬರುತ್ತೆ. ಎರಡನೇ ಆಗಮನದಲ್ಲಿ ಯಾವ ಸಮಯದಲ್ಲಿ ಅಂದರೆ ಕತ್ತಲೆ ಇದ್ದಾಗ ಬರ್ತಾರೆ. ಕತ್ತಲೆ ಇದ್ದಾಗ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ನಮ್ಮ ಭಾರತ ದೇಶದಲ್ಲಿ ಕತ್ತಲೆ ಇದೆ ಅಂತ ತಿಳ್ಕೊಳ್ಳಿ. ಅಮೆರಿಕ ದೇಶದಲ್ಲಿ ಹೇಗಿರುತ್ತೆ? ಬೆಳಕಿರುತ್ತಾ ಕತ್ತಲೆ ಇರುತ್ತೆ. ಅಮೆರಿಕದಲ್ಲಿ ಕತ್ತಲಿದ್ದಾಗ ಬರ್ತಾರ, ಭಾರತ ದೇಶದಲ್ಲಿ ಕತ್ತಲಿದ್ದಾಗ ಬರ್ತಾರ. ಒಂದ್ ವೇಳೆ ಬಂದ್ರೆ ಒಂದು ಕಡೆ ಏನೋ ಕತ್ತಲು, ಇನ್ನೊಂದು ಕಡೆ ಏನೋ ಬೆಳಕಿರುತ್ತಲ್ಲ. ಈ ವಚನ ಎಲ್ಲರಿಗೂ ವರ್ತಿಸುತ್ತಾ ಅಥವಾ ಒಂದು ದೇಶಕ್ಕೆ ವರ್ತಿಸುತ್ತಾ? ಎಲ್ಲರಿಗೂ ವರ್ತಿಸುತ್ತೆ ಪ್ರಿಯರ ದೇವ್ರ ಮಕ್ಕಳು. ಆದ್ರೆ ಅಲ್ಲಿ ಏನಪ್ಪಾ ಅಂತ ನೋಡುವಾಗ ಕಳ್ಳನು ಕತ್ತಲಿದ್ದಾಗ ಅಂದ್ರೆ ನೀವು ನೆನೆಸದ ಗಳಿಗೆಯಲ್ಲಿ ಬರ್ತಾನಲ್ವಾ, ಬಂದು ಅವನು ಬಳ್ಕೊಂಡು ಹೋಗ್ತಾನೆ. ಆ ಸಮಯ ಏನು? ಅವನು ಬರುವಂಥ ಸಮಯ ನೀವು ನೆನೆಸದ ಗಳಿಗೆಯಲ್ಲಿ ಬರುವಂಥ, ನೀವು ನೆನೆಸದ ಗಳಿಗೆಯಲ್ಲಿ ಅವನು ಬರ್ತಾನೆ. ಅದೇ ಪ್ರಕಾರ ನೀವು ನೆನೆಸದ ಗಳಿಗೆಯಲ್ಲಿ ಬರ್ತಾರೆ ಅಂತ ಹೇಳೋದಿಕ್ಕೇನೆ ಕಳ್ಳನು ಬರುವಂತೆ ಬರ್ತಾರಂತ ಈ ಪದವನ್ನ ಬಳಸಿದ್ದಾರೆ, ಈ ಮಾತನ್ನ ಹೇಳಿದ್ದಾರೆ. ತುಂಬಾ ಜನ ಏನ್ ಮಾಡ್ತಾರಂತ ನೋಡುವಾಗ ಈ ಮಾತನ್ನ ಹಿಡಿದುಕೊಂಡು ಕೆಲವರೇನೋ ಕತ್ತಲೆ ಅಂದರೆ ರಾತ್ರಿ ಕಾಲದಲ್ಲಿ ಬರ್ತಾರೆ, ಇನ್ನು ಕೆಲವರೇನೋ ರಹಸ್ಯವಾಗಿ ಬರ್ತಾರೆ, ಮತ್ತು ಕೆಲವರೇನೋ ಬಂದು ಏನು ಮಾಡ್ತಾರೆ, ನೀತಿವಂತರನ್ನ ಕರ್ಕೊಂಡು ಹೋಗ್ತಾರೆ, ಅನೀತಿವಂತರನ್ನು ಭೂಲೋಕದಲ್ಲಿ ಬಿಟ್ಟು ಹೋಗ್ತಾರೆ. ಇಲ್ಲೇ ಭೂಲೋಕ ಹಾಗೆ ಉಳ್ಕೊಳ್ಳುತ್ತೆ, ಭೂಲೋಕ ನಾಶವಾಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ ಅಂತೇಳಿ. ಇನ್ನು ಕೆಲವರು ಹೇಗಿದ್ದಾರೆ ಅಂತ ನೋಡುವಾಗ ಆಲ್ರೆಡಿ ಬಂದೇ ಬಿಟ್ಟಿದ್ದಾರೆ, ಭೂಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ಈಗಿನ ಕಾಲದಲ್ಲಿ ಕೂಡ ಹೇಳುವಂಥ ಬೋಧಕರಿದೆ. ಈಗಿರುವಾಗ ಏನ್ರಿ ಯಾವುದನ್ನು ನಂಬಬೇಕು, ಯಾವುದನ್ನು ಹಿಂಬಾಲಿಸ್ಬೇಕು? ಸ್ವಲ್ಪ ಒಂದು ರೀತಿಯಲ್ಲಿ ಗೊಂದಲ ಇರುತ್ತಾ? ಗೊಂದಲನೇ. ನಾನು ಬೇಗ ಬರ್ತೀನಿ ಎಂದು, ಇಲ್ಲಾಂದರೆ ಕಳ್ಳನು ಬರುವಂತೆ ಬರ್ತೀನಿ ಎಂದು, ಎರಡನೇ ಸಾರಿ ಆಗಮನಿಸ್ತೀನಿ ಎಂದು ಇವೆಲ್ಲ ಹೇಳಿದಾರಲ್ಲ, ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟದ್ದ ಅಥವಾ ಒಂದೇ ಕಾಲಕ್ಕೆ ಸಂಬಂಧಪಟ್ಟದಂತ ನೋಡುವಾಗ ಒಂದೇ ಕಾಲಕ್ಕೆ ಸಂಬಂಧಪಟ್ಟದು, ಅಂದರೆ ಎರಡನೇ ಆಗಮನಕ್ಕೆ ಸಂಬಂಧಪಟ್ಟಂಥ ಒಂದು ವಚನ ಇವು. ಎರಡನೇ ಆಗಮನ ಇದೆ, ಎರಡನೇ ಸಾರಿ ಬರ್ತಾರೆ ಅವರು. ಎರಡನೇ ಸಾರಿ ಬರುವಂಥದ್ದು ಮಾತ್ರ ಖಂಡಿತ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಹೇಳಿದಾರಲ್ಲ, ಪ್ರಕಟಣೆ ಗ್ರಂಥದಲ್ಲಿ 22ನೇ ಅಧ್ಯಾಯ 20ನೇ ವಚನದಲ್ಲಿ ಏನಿದೆ ನೋಡಿ. ಇಲ್ಲಿ ಯೋಹಾನಿ ನೀನು ಹೇಳ್ತಾರೆ ನೋಡಿ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಗನೆ ಬರ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ಹೇಳ್ತಾ ಇದ್ದಾರೆ, ಸುಳ್ಳಲ್ಲ ಅದು. ಅವ್ರು ಹೇಳುವಂಥ ಮಾತು ನಿಜವಾದ ಮಾತು. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆಯೋ, ಬರೆಯಲ್ಪಟ್ಟ ಪ್ರಕಾರ ಅವ್ರು ಬಂದಿದ್ದಾರೋ ಅದೇ ಪ್ರಕಾರ ಎರಡನೇ ಆಗಮನ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ. ಎರಡನೇ ಆಗಮನ ಆ ಮಾತು ಮತ್ತೊಂದು ಸಾರಿ ಗಮನಿಸ್ರಿ ನೋಡಿ. 22:20 ಪ್ರಕಟಣೆ ಗ್ರಂಥ 22:20 ಪ್ರಿಯರೇ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ. ಬೇಗ ಬರುತ್ತೇನೆ, ನಿಜವಾಗಲೂ ಬರ್ತಾರಂತೆ. ಪ್ರಿಯರಾದ ದೇವರ ಮಕ್ಕಳಿರ, ಅಧಿಕಾರಿಗಳು ಮೋಸ ಮಾಡ್ಬೋದು, ಅಧಿಕಾರಿಗಳು ಮಾತು ಕೊಟ್ಟು ಮಾತು ತಪ್ಪಬಹುದು, ಮನೆಯಲ್ಲಿ ತಂದೆ ತಾಯಿಗಳು ಮಾತು ಕೊಟ್ಟು ಮಾತು ತಪ್ಪಬಹುದು, ಪ್ರೀತಿ ಮಾಡಿರುವಂಥ ಗಂಡನು ಹೆಂಡತಿಗೆ ಮಾತು ಕೊಟ್ಟು ಮಾತು ತಪ್ಪಬಹುದು, ತಂದೆ ತಾಯಿಗಳು ಮಾತು ತಪ್ಪಬಹುದು, ಗಂಡನು ಹೆಂಡತಿ ಮಾತನ್ನು ತಪ್ಪಬಹುದು, ಹೆಂಡತಿ ಗಂಡನ ಮಾತನ್ನು ತಪ್ಪಬಹುದು. ಆದರೆ ದೇವರ ಮಾತು ಮಾತ್ರ ತಪ್ಪಾಗಲ್ಲ. ದೇವರ ಮಾತುಗಳು ತಪ್ಪು, ಇಲ್ಲಿ ತಪ್ಪು, ಇಲ್ಲಿ ತಪ್ಪು, ಇಲ್ಲಿ ತಪ್ಪು ಅಂತ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಂಥ ಮತಛಾಂದಸವಾದಿಗಳು.
ಒಂದು ಕುಲಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ ಸಂಬಂಧಪಟ್ಟು ಆ ಮತದ ಮತ್ತಿನಲ್ಲಿ ಇದ್ದವರು ಇಲ್ಲಿ ತಪ್ಪಿದೆ ಅಂತ ಮಾತಾಡ್ತಾರೆ. ಮತದ ಮತ್ತಿನಲ್ಲಿ, ಮತದ ವ್ಯಾಮೋಹದಲ್ಲಿ ಇದ್ದವರಿದ್ದಾರೆ ನೋಡಿ, ಅವ್ರು ಮಾತಾಡ್ತಾರೆ ಬೈಬಲ್ ಗ್ರಂಥದಲ್ಲಿ ತಪ್ಪುಗಳು ಇದೆಯಂತ. ಬೈಬಲ್ ಗ್ರಂಥದಲ್ಲಿ ತಪ್ಪಿಲ್ಲ. ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸಮಯ ಹಿಡಿಬಹುದು, ಆದರೆ ಬೈಬಲ್ ಗ್ರಂಥದಲ್ಲಿ ಮಹಾಜ್ಞಾನ ಇದೆ. ಅದ್ಭುತವಾದಂಥ, ಶ್ರೇಷ್ಠವಾದಂಥ, ಸರ್ವೋತ್ತಮವಾದಂಥ ಜ್ಞಾನ ಬರೆಯಲ್ಪಟ್ಟಿದೆ ಅದರಲ್ಲಿ. ಅದು ದೇವರ ಮಾತುಗಳು. ಆ ದೇವರ ಮಾತಿನಲ್ಲಿ ತಪ್ಪುಗಳಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಹಳೆ ಒಡಂಬಡಿಕೆಯಲ್ಲಿ ಹೀಗೋ ಕನ್ಯಕೆ ಮೂಲಕ ಒಬ್ಬ ಮಗನನ್ನು ಹುಟ್ಟಿಸುತ್ತೀನಿ ಅಂತ ತಂದೆಯಾದ ದೇವರು ಯೆಶಾಯ ಪ್ರವಾದಿ ಮೂಲಕ ಹೇಳಿದ್ದಾರೆ. ಅದು 1ನೇ ಶತಮಾನದಲ್ಲಿ ನೆರವೇರುತ್ತೆ, ಮರಿಯಮ್ಮಳ ಮೂಲಕ, ಕನ್ನಿಕೆಯಾಗಿರುವಂಥ ಮರಿಯಮ್ಮಳ ಮೂಲಕ. ಆನಂತರ ಯೇಸು ಪ್ರಭು ಹೇಳಿದ್ದಾರೆ, ನಾನು ಬೇಗ ಬರ್ತೀನಿ ಅಂತ. ಅದೇ ಪ್ರಕಾರ ಭಕ್ತರು ಕೂಡ ಹೇಳಿದ್ದಾರೆ, ಅಪೊಸ್ತಲರು ಕೂಡ ಹೇಳಿದ್ದಾರೆ, ಪ್ರಭು ಬೇಗ ಬರ್ತಾರೆ ಅಂತ. ಅವ್ರು ಹೇಳಿರೋ ಪ್ರಕಾರ ಬರ್ತಾರೆ. ಬೇಗ ಬರ್ತಾರೆ ಅಂದರೆ ನೋಡಿ, ನಮ್ಗೆ ಅನಿಸ್ಬೋದು ಸುಮಾರು 100 ವರ್ಷಗಳಾಯ್ತಲ್ಲ ಅಂತ. 100 ವರ್ಷಗಳಾಯ್ತಲ್ಲ ದೇವರ ದೃಷ್ಟಿಯಲ್ಲಿ. ಆದರೆ ದೇವರ ದೃಷ್ಟಿಯಲ್ಲಿ ಒಂದು ಸಾರಿ ಲೆಕ್ಕ ಹಾಕಿದರೆ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲೇ 2ನೇ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಇರುತ್ತೆ, ದೇವ್ರಿಗೆ ಎಷ್ಟು ದಿನಗಳಾಗಿದೆ ನೋಡಿ, ಅಲ್ಲಿ ಗೊತ್ತಾಗುತ್ತೆ. 2ನೇ ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ ಸಹೋದರರು ಓದ್ತಾ ಇದ್ದಾರೆ, ಓದಿಪ. ಪ್ರಿಯರೇ, ಕರ್ತನ ಹೆಣಿಕೆಯಲ್ಲಿ ಒಂದು ದಿವಸ 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡಿರಿ. 1000 ವರ್ಷಗಳು ನೋಡಿ, ನಮಗೆ 1000 ವರ್ಷಗಳಂದರೆ ಎಷ್ಟು ತಲೆಗಳು ಹೋಗುತ್ತೆ? 1000 ವರ್ಷಗಳಂದರೆ ನಮ್ಮ ತಲೆಮಾರೆಗಳು ಎಷ್ಟು ತಲೆಮಾರೆಗಳು ಹೋಗುತ್ತೆ? 10. ಓಹೋ, 100ಕ್ಕೆ 1 ತಲೆ ಅಂದ್ಕೊಳ್ಳೋಣ, 200ಕ್ಕೆ 2 ತಲೆ ಅಂದ್ಕೊಳ್ಳೋಣ, ಒಂದು 10, ಇಲ್ಲಾಂದರೆ 15 ತಲೆಮಾರೆಗಳು, 15 ಅಂದ್ಕೊಳ್ಳೋಣ. ಅಂದರೆ ಸುಮಾರು 1000 ವರ್ಷ ನಮ್ಮ ಜೀವನದಲ್ಲಿ ಕಳೆದ್ರೆ ನಮ್ಮ ಜೀವನ ಎಷ್ಟಪ್ಪ? 60 ವರ್ಷ 70 ವರ್ಷ, ಅದು ಕೂಡ ಗ್ಯಾರಂಟಿ ಇಲ್ಲ. 1000 ವರ್ಷ ಅಂದರೆ ನೋಡಿ, 1000 ವರ್ಷಗಳ ಹಿಂದೆ ಹೋದರೆ ಎಷ್ಟು ಇತಿಹಾಸ ಇದೆ ರೀ, ಎಷ್ಟು ಇತಿಹಾಸ ರೀ. ನಮ್ಮ ಭಾರತ ದೇಶದ ಇತಿಹಾಸ ಆಗಿರ್ಬೋದು, ಪ್ರಪಂಚದ ಇತಿಹಾಸ ಆಗಿರ್ಬೋದು, ನೋಡುವಾಗ ಎಷ್ಟೋ ಬದಲಾಗಿದೆ ರೀ. ಸುಮಾರು 1000 ವರ್ಷಗಳ ಹಿಂದೆ ಹೋದರೆ ಏನಿತ್ತು? ನಮ್ಮ ಬೆಂಗಳೂರು ಪಟ್ಟಣ ಹೇಗಿತ್ತು? ಇತ್ತ ಭಾರತ ದೇಶ ಹೇಗಿತ್ತು? ಯಾವ ಆಕಾರದಲ್ಲಿತ್ತು? ಇವೆಲ್ಲ ನೋಡುವಾಗ ಪ್ರಿಯರ ದೇವರ ಮಕ್ಕಳು, ಇಷ್ಟು ಅದ್ಭುತವಾದಂಥ ವಾತಾವರಣ ಇರಲಿಲ್ಲ, ಹೌದಲ್ವ? ಇಷ್ಟೊಂದು ಜನ ಇರಲಿಲ್ಲ, ಇಷ್ಟೊಂದು ಭವನಗಳಿರಲಿಲ್ಲ, ವಿಮಾನಗಳಿರಲಿಲ್ಲ, ಟ್ರೈನ್ಗಳು ಇರಲಿಲ್ಲ. ಒಟ್ಟಲ್ಲಿ ಜನ ಇದ್ದರು. ಹೇಗಿದ್ರು? ವಾತಾವರಣ ಏನು? ಒಂದು ಸಾರಿ ಹಿಂದಕ್ಕೆ ಹೋಗ್ಬೇಕಾಗತ್ತೆ, ಇತಿಹಾಸ ಹಿಂದಕ್ಕೆ ಹೋಗ್ಬೇಕಾಗತ್ತೆ. 1000 ವರ್ಷಗಳ ಹಿಂದೆ ನಮಗಿರುವಂಥ ಆಯುಷ್ಕಾಲ 60-70 ವರ್ಷ. ನಮಗೆ ಬೇಗ ಅಂದರೆ 1 ದಿನ 2 ದಿನ 3 ದಿನ ಅಂದ್ರೆ ಮಸ್ತಾಯಿತು. ಪ್ರಭು ಹೇಳಿದ್ದಾರೆ, ಪ್ರಭುಗೆ ಏನ್ರಿ, ತಂದೆಯಾದ ದೇವರಿಗೆ 1000 ವರ್ಷಕ್ಕೆ ದೇವರಿಗೆ 1 ದಿನ ಲೆಕ್ಕ ಅಂತೆ. ಇದು ಕೂಡ ದೊಡ್ಡ ಲೆಕ್ಕ ಅಲ್ಲ ರೀ. ಯಾಕೆಂದರೆ ಪ್ರಾರಂಭದಲ್ಲಿ ಲೆಕ್ಕ ಮಾಡುವಾಗ ಏನ್ರಿ 6 ದಿನಗಳ ಲೆಕ್ಕ ಹೇಳ್ತಾರೆ. ಅವು ಲೆಕ್ಕಗಳು ನೋಡುವಾಗ ಕೋಟಿ ವರ್ಷ, ಕೋಟ್ಯಾನುಗಟ್ಟಲೆ ವರ್ಷಗಳಾಗುತ್ತೆ ರೀ ದೇವರಿಗೆ. ನಮ್ಮ ಲೆಕ್ಕಕ್ಕೆ ಕೋಟ್ಯಾನು ವರ್ಷಗಳಾಗುತ್ತೆ. ನಮ್ಮ ವರ್ಷಗಳು ಅಂದರೆ ನಮ್ಮ ಎಣಿಕೆಯಲ್ಲಿ ಕೋಟ್ಯಾನುಗಟ್ಟಲೆ ವರ್ಷಗಳಾಗುತ್ತೆ. ದೇವರ ಎಣಿಕೆಯಲ್ಲಿ 6 ದಿನಗಳು. ದೇವರ ಎಣಿಕೆಯಲ್ಲಿ 6 ದಿನಗಳು ಮಾತ್ರ. ಹೋಗಲಿ, ಅವೆಲ್ಲ ಪಕ್ಕಕ್ಕೆ ಇಡೋಣ. ಇಲ್ಲಿ 1000 ವರ್ಷ 1 ದಿನ, 1 ದಿನಕ್ಕೆ 1000 ವರ್ಷ ಅಂತ ಹೇಳಿದಾರಲ್ಲ ದೇವರ ದೃಷ್ಟಿಯಲ್ಲಿ ಎಷ್ಟು ದಿನ ಆಯ್ತಪ್ಪ? ಯೇಸು ಪ್ರಭು ಪರಲೋಕಕ್ಕೆ ಹೋಗಿ 2 ದಿನ ಆಗಿದೆ. ಎಷ್ಟು ದಿನ ಆಗಿದೆ? 2 ದಿನ ಆಗಿದೆ. ಬೇಗ ಅಂತ ಹೇಳಿದ್ದಾರೆ ಅಂದರೆ ಬೇಗ ಬರ್ತೀನಿ ಅಂದರೆ ಇನ್ನೊಂದು 2-3 ದಿನ ಆಗ್ಬೋದು. ಇನ್ನೊಂದು 2-3 ದಿನ ಅಂದರೆ ಎಷ್ಟು ವರ್ಷ ಆಗುತ್ತೆ ಹೇಳಿ? ಇನ್ನೊಂದು 2-3 ವರ್ಷ ಅಂದರೆ ಇನ್ನೊಂದು 2-3 ಸಾವಿರ ವರ್ಷಗಳಾಗುತ್ತೆ ರೀ. ಸುಮ್ಮನೆ ಅದು ಗ್ಯಾರಂಟಿ ಇಲ್ಲ, ಯಾಕೆಂದರೆ ಯಾವಾಗ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ವೇಳೆ ಅಂದುಕೊಂಡ್ರೆ ಇನ್ನೊಂದು 2-3 ದಿನಗಳು ಬಿಟ್ಟು ಬಿಡೋಣ ದೇವರು ಅಂತ ಒಂದು ವೇಳೆ ಅಂದುಕೊಂಡ್ರೆ 2-3 ಸಾವಿರ ವರ್ಷಗಳು ಹೋಗಬೇಕಾಗತ್ತೆ ದೇವರ ಎಣಿಕೆಯಲ್ಲಿ. ಅದಕ್ಕೆ ದೇವರು ಹೇಳಿದಾರಲ್ಲ, ನಾನು ಬೇಗ ಬರ್ತೀನಂದರೆ ಅವ್ರ ದಿನದಲ್ಲಿ ಏನಪ್ಪ ಅಂದರೆ 1-2 ದಿನ ಕಳೆದಿದೆ, ಇವಾಗ 3ನೇ ದಿನದಲ್ಲಿ ಅವ್ರು ಇದ್ದಾರೆ. ಇನ್ನೊಂದು ಬಂದರೆ 1-2-3 ದಿನದಲ್ಲಿ ಬರ್ಬೋದು. ನಮ್ಮ ದಿನಗಳ ಲೆಕ್ಕ ಹಾಕಿದರೆ ಸುಮಾರು ಸಾವಿರಾನುಗಟ್ಟಲೆ ದಿನಗಳ ಲೆಕ್ಕ ಹಾಕಿ ನಮ್ಗೆ ತಾಳ್ಮಿಲ್ಲ. ಅವ್ರು ಯಾವಾಗಾದರೂ ಬರಲಿ, ನೀನು ಭಕ್ತಿಯಲ್ಲಿ ಇರಬೇಕಪ್ಪ. ಉದ್ದೇಶ ಏನು ಗೊತ್ತಾ? ನಾನು ಬೇಗ ಬರ್ತೀನಿ, ನೀವು ನೆನೆಸದ ಗಳಿಯಲ್ಲಿ ಬರ್ತೀರಿ, ಕಳ್ಳನು ಬರುವಂತೆ ನಾನು ಬರ್ತೀನಿ. ನೀವು ಹೇಗಿರಬೇಕು, ನೀವು ಹೇಗೆ ಇರಬೇಕು, ನೀವು ಹೇಗೆ ಬಾಳಬೇಕು, ನೀವು ಅದನ್ನು ಕಲಿಸ್ಬೇಕು. ಕತ್ತಲೆಯಲ್ಲಿ ಒಬ್ಬ ಕಳ್ಳನು ಬರುವಂತೆ ಪ್ರಭು ಬರ್ತಾನಂದಾಗ ಕತ್ತಲೆಯಲ್ಲಿ ಬರ್ತಾರೆ ಗೊತ್ತಾ ಅಂತಾರೆ. ಕಳ್ಳನು ಬರುವಂತೆ ಬರ್ತಾರಂದ್ರೆ ರಹಸ್ಯವಾಗಿ ಬರ್ತಾರೆ ಗೊತ್ತಾ. ಬೇಗನೆ ಬರ್ತಾರಂದ್ರೆ ಆಲ್ರೆಡಿ ಬಂದೋಗಿದ್ದಾರೆ ಗೊತ್ತಾ. ನೋಡಿ ಪ್ರಿಯರೇ, ಬೇಗನೆ ಬರ್ತೀರಂದ್ರೆ ಆಲ್ರೆಡಿ ಬಂದು ಹೋಗಿದ್ದಾರಂತೆ, ಕೆಲವರು ಬಂದಿದ್ದಾರಂತೆ, ಮತ್ತೆ ಕೆಲವರು. ಹೀಗೆ ನಮ್ಮ ಸಮಾಜದಲ್ಲಿದೆ. ಬೇಗ ಅಂದರೆ ಅವರ ದೃಷ್ಟಿಯಲ್ಲಿ ಇದು ದೊಡ್ಡ ದಿನಗಳೇ ಅಲ್ವೇ ಅಲ್ಲ. ದೇವ್ರ ದೃಷ್ಟಿಯಲ್ಲಿ ದೊಡ್ಡ ದಿನಗಳ, ಬಹಳ ದಿನಗಳ ಇಲ್ಲ ಪ್ರಿಯರೇ. ಯಾಕೆಂದರೆ
ನಮಗೆ ಕೊಟ್ಟಂಥ ಆಯುಷ್ ಕಾಲದಲ್ಲಿ ಈ ದಿನಗಳಲ್ಲಿ ನಮಗೇನು ಅನ್ನಿಸುತ್ತಂದರೆ ಅಮ್ಮೋ ಬಹಳ ವರ್ಷಗಳಾಯ್ತಲ್ಲ. ಇವ್ರು ಕೆಲವ್ರು ಇರ್ತಾರಲ್ವ, ಕೆಲವರು ಮೂಢರಿರ್ತಾರೆ, ಅವರು ಕೂಡ ಏನಂತಾರೆ, ಅಬ್ಬಬ್ಬ ಎಷ್ಟು ವರ್ಷಪ್ಪ ಹೇಳಿದ್ರಲ್ಲಪ್ಪ ಬರ್ತಾರೆ ಇನ್ನೂ ಬರಲೇ ಇಲ್ಲ. ಬಂದರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ನಿನಗೆ ಅವ್ರು ಬಂದರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ಇನ್ನು ತುಂಬ ಜನ ಏನ್ರಿ ದೀಕ್ಷೆ ಸ್ಥಾನನೇ ಪಡ್ಕೊಂಡಿಲ್ಲ, ಟಕ್ ಅಂತ ತಿಳಿದ್ರಂತ ತಿಳ್ಕೊಳ್ಳಿ. ಇವ್ರ ಗತಿ ಏನಪ್ಪ? ಇವರೆಲ್ಲರ ಗತಿ ಯೇಸು ಪ್ರಭು ನಾಳೆ ಬಂದರಂತ ತಿಳ್ಕೊಳ್ಳಿ. ರೋಮನ್ ಕ್ಯಾಥಲಿಕ್ ಚರ್ಚಿನವರು ಇನ್ನೂ ದೀಕ್ಷೆ ಸ್ಥಾನನೇ ಪಡ್ಕೊಂಡಿಲ್ಲ, ಅವರು ಇನ್ನೂ ದೀಕ್ಷೆ ಸ್ಥಾನನೇ ಪಡೆದುಕೊಂಡಿಲ್ಲ. ಫಾದರ್ಗಳು ಮತ್ತೇನು ಮಾಡ್ತಾರೆ, ಇಲ್ಲ ಪರವಾಗಿಲ್ಲ, ಅದು ಏನದು ದೀಕ್ಷೆ ಸ್ಥಾನ ಕೊಡಲೇಬೇಕು ಅಂತ ಇರುತ್ತಲ್ಲ ಬೈಬಲ್ ಗ್ರಂಥದಲ್ಲಿ ದೀಕ್ಷೆ ಸ್ಥಾನ ಖಂಡಿತವಾಗಿ ಕೊಡಲೇಬೇಕು ಅಂತ ಇರುತ್ತಲ್ವಾ? ಇನ್ನೂ ಕೊಟ್ಟಿಲ್ಲ. ಅಂದರೆ ಯೇಸು ಪ್ರಭು ಮರಣ ಹೊಂದುವಂಥ ಸಮಯದಲ್ಲಿ ಒಬ್ಬ ಕಳ್ಳನು ಬದಲಾಗಿ ದೇವರನ್ನು ಬೇಡಿಕೊಂಡಿರುವುದರಿಂದ ಪರಲೋಕಕ್ಕೆ ಅಂದರೆ ಪರದೇಶಕ್ಕೆ ಹೋಗಿದ್ದಾನಲ್ಲ, ಅದ್ರ ಪ್ರಕಾರ ನಿಮ್ಗೆ ಏನಾದರೂ ಬರುತ್ತಾ? ಆ ಕಾಲ ಬೇರೆ, ನಿಮ್ಮ ಕಾಲ ಬೇರೆಯಾ? ಅವರ ಕಾಲ ಬೇರೆ, ನಮ್ಮ ಕಾಲ ಬೇರೆ. ನಮ್ಮ ಕಾಲ ಏನು ಗೊತ್ತಾ? ಖಂಡಿತವಾಗಿ ಯೇಸು ಕ್ರಿಸ್ತ ನಂಬಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಳ್ಳುವಂಥ ಕಾಲ. ಇದು ದೇವರ ಆಜ್ಞೆಗಳಲ್ವಾ? ದೇವರ ಆಜ್ಞೆಗಳು ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ಇನ್ನೂ ಅನೇಕರು ಇದ್ದಾರೆ, ಅವರಿಗೆ ದೀಕ್ಷಾಸ್ಥಾನ ಪಡ್ಕೊಂಡಿಲ್ಲ. ನಾವು ಕ್ರೈಸ್ತರಂತ ಹೇಳ್ಕೊಳ್ತಾ ಇದ್ದಾರೆ. ಯೇಸು ಕ್ರಿಸ್ತರನ್ನು ನಂಬಿ 10 ವರ್ಷ ಆಗಿರುತ್ತೆ, 15 ವರ್ಷ ಆಗಿರುತ್ತೆ, 20 ವರ್ಷ ಆಗಿರುತ್ತೆ, ದೀಕ್ಷಾಸ್ಥಾನನೇ ಪಡ್ಕೊಂಡಿಲ್ಲ. ಮತ್ತು ಅಷ್ಟು ಒಳಗಡೆ ಗೊಟಕ್ಕಂದು ಸತ್ತೋದ್ರೆ ಪ್ರಾಣ ಹೋದರೆ ಎಲ್ಲಿಗೆ ಹೋಗ್ತಾರಪ್ಪ ಇವರೆಲ್ಲರೂ ಕೂಡ? ಬೈಬಲ್ ಪ್ರಕಾರ ಕನಿಕರ ಇಲ್ಲದೆ ನರಕಕ್ಕೆ ಹೋಗ್ತಾರೆ. ದೇವರು ಹೇಳ್ತಾರೆ, ಪ್ರಭುವೇ ನಿನ್ನನ್ನು ನಂಬಿಕೊಂಡಿದ್ದೀನಿ. ಹೌದಪ್ಪ, ನನ್ನನ್ನು ನಂಬಿಕೊಂಡಿದ್ದಿ, ರುಜುವೇನು? ನನ್ನನ್ನು ನಂಬಿಕೊಂಡಿದ್ದಿ ಕರೆಕ್ಟಪ್ಪ, ರುಜುವೇನಪ್ಪ? ನನ್ನ ಮಾತನ್ನು ಕೇಳಿದೀಯಾ? ನನ್ನ ಆಜ್ಞೆಗಳನ್ನು ಪಾಲಿಸಿದೀಯಾ? ಮತ್ತು ದೀಕ್ಷಾಸ್ಥಾನ ಪಡ್ಕೊ ಅಂತ ನಾನು ಹೇಳಿದ್ದೀನಲ್ಲ, ಯಾವಾಗಾದರೂ ದೀಕ್ಷಾಸ್ಥಾನ ತೊಗೊಂಡಿದ್ದೀಯಾ? ಇಲ್ಲ ಪ್ರಭುವೇ, ನಮ್ಮ ಬೋಧಕರು ಬೇರೆ ರೀತಿಯಲ್ಲಿ ಹೇಳಿದ್ರು ಪ್ರಭುವೇ. ಹೌದಪ್ಪ, ನಾನು ಮಾತುಗಳ ಬರೆಸಿದ್ದೀನಲ್ಲ, ಅದನ್ನು ಯಾಕೆ ಪರಿಶೋಧನೆ ಮಾಡಿಲ್ಲ ನೀನು? ನಿಮ್ಮ ಬೋಧಕರು ಯಾರಿದ್ದಾರೆ, ನಿಮ್ಮ ಬೋಧಕರು ಯಾರಿದ್ದಾರೆ, ಅವ್ರ ಬಳಿಯಲ್ಲಿ ಹೋಗಿ ವಾಕ್ಯದ ಪ್ರಕಾರ ಯಾವ ರೀತಿ ದೀಕ್ಷಾಸ್ಥಾನ ಇದೆಯೋ ಅದು ನೀರಿನ ಮೂಲಕ ಅದೇ ಪ್ರಕಾರ ತಗೊಳ್ಬೇಕು ಪ್ರತಿ ಒಬ್ಬರು ಕೂಡ. ಒಂದು ವೇಳೆ ನೀವು ದೀಕ್ಷಾಸ್ಥಾನ ಪಡೆದುಕೊಳ್ಳದೆ ನಾನು ದೇವರನ್ನ ನಂಬಿಕೊಂಡಿದ್ದೀನಿ, ನನಗೆ ರಕ್ಷಣೆ ಬರುತ್ತೆ, ನನಗೆ ಪರಲೋಕ ಸಿಗುತ್ತೆ ಅಂದರೆ, ನಾಳೆನೇ ಯೇಸು ಪ್ರಭು ಬಂದರೆ ಬೇಗ ಬರ್ತೀನಿ ಅಂದಂತ ಆ ಪ್ರಭು ತಡ ಮಾಡದೆ ಬಂದರೆ ನಿನ್ನ ಗತಿ ಏನು? ನಮ್ಮ ಗತಿ ಏನು? ದೀಕ್ಷಾಸ್ಥಾನ ಪಡ್ಕೊಂಡವರು, ವಾಕ್ಯದ ಪ್ರಕಾರ ಜೀವಿಸುವವರು, ಅವರೆಲ್ಲರೂ ಪರಲೋಕಕ್ಕೆ ಹೋಗ್ತಾರೆ. ಏನು ಎರಡು ಮಾತಿಲ್ಲ. ಒಂದೇ ಕುಟುಂಬದಲ್ಲಿ ದೀಕ್ಷಾಸ್ಥಾನ ಪಡೆದುಕೊಳ್ಳದವರಿದ್ದಾರಲ್ಲ, ಒಂದೇ ಕುಟುಂಬದಲ್ಲಿ ಗಂಡನು ದೀಕ್ಷಾಸ್ಥಾನ ಪಡ್ಕೊಂಡ್ರೆ ಹೆಂಡತಿ ಪಡ್ಕೊಂಡಿಲ್ಲ, ಹೆಂಡತಿ ಪಡ್ಕೊಂಡ್ರೆ ಗಂಡನು ಪಡ್ಕೊಂಡಿಲ್ಲ, ಗಂಡ ಹೆಂಡತಿ ಪಡ್ಕೊಂಡ್ರೆ ಮಕ್ಕಳು ಪಡ್ಕೊಂಡಿಲ್ಲ, ಮಕ್ಕಳು ಪಡೆದುಕೊಂಡ್ರೆ ತಂದೆ ತಾಯಿಗಳು ಪಡ್ಕೊಂಡಿಲ್ಲ. ಹೀಗೆ ಇದ್ದಾಗ ಯೇಸು ಪ್ರಭು ಬಂದರೆ ಗತಿ ಏನು? ಪ್ರಿಯರಾದ ದೇವರು ಮಕ್ಕಳಿರ, ಗತಿ ಏನಾಗುತ್ತೆ? ಏನಂತಾರೆ ಗೊತ್ತಾ? ಪ್ರಭುವೇ ನಾನು ನಿನ್ನನ್ನು ಕೊಂಡಾಡಿದ್ದೆ ಪ್ರಭುವೇ. ಹೌದಪ್ಪ, ದೀಕ್ಷಾಸ್ಥಾನ ಇಲ್ಲಪ್ಪ. ಪ್ರಭುವೇ, ನಿಮ್ಮ ಹೆಸರಿನಲ್ಲಿ ನಾನು ಬೋಧನೆ ಮಾಡಿದ್ದೀನಿ ಪ್ರಭುವೇ. ನಿಮ್ಮ ನಾಮದಲ್ಲಿ ನಾನು ದೆವ್ವಗಳನ್ನು ಬಿಡಿಸಿದ್ದೀನಿ ಪ್ರಭುವೇ. ನಿಮ್ಮ ನಾಮದಲ್ಲಿ ಅದ್ಭುತಗಳನ್ನು ಮಾಡಿದ್ದೀನಿ ಪ್ರಭುವೇ. ಹೌದಪ್ಪ, ಮೊದಲನೇ ಆಜ್ಞೆ ಪಾಲಿಸಿದೀಯಪ್ಪ. ಕೇಳಲ್ವ? ನೋಡಿ ಆ ಮಾತನ್ನು ಒಂದ್ಸಾರಿ, ಎಷ್ಟು ಚೆನ್ನಾಗಿದೆಯೋ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿಗೆ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು. ಅಂದ್ರೆ ಪರಲೋಕಕ್ಕೆ ಎಲ್ಲರೂ ಕೂಡ ಹೋಗಲ್ಲ. ಸ್ವಾಮಿ ಪ್ರಭುವೇ ಏಸಯ್ಯ ಅನ್ನೋರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗಲ್ಲ. ಮತ್ತೆ ಯಾರು ಹೋಗ್ತಾರಂತೆ? ಪರಲೋಕದಲ್ಲಿರುವ ನನ್ನ ತಂದೆ, ಅಂದರೆ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಪರಲೋಕದಲ್ಲಿರುವಂಥ ನನ್ನ ತಂದೆ ಚಿತ್ತ, ಬ್ಯಾಪ್ಟಿಸಮ್, ದೀಕ್ಷಾಸ್ಥಾನ ಯಾರ ಮೂಲಕ ಬಂದದ್ದು? ಇದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಬೈಬಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ದೇವರ ಮೂಲಕ ಬಂದಿರುವಾಗ ಆ ದೇವರ ಮಾತನ್ನು ಎಷ್ಟು ಮಂದಿ ಪಾಲಿಸ್ತಾ ಇದ್ದಾರೆ ಒಂದ್ಸಾರಿ ಯೋಚನೆ ಮಾಡಿ. ಇದು ಇಲ್ಲಿ ಮಾತ್ರವಲ್ಲ, ಟೋಟಲ್ ಈ ಕರ್ನಾಟಕದಲ್ಲಿ ಪ್ರತಿ ಮನೆಗೆ ತಲುಪಬೇಕಾದಂಥ ಒಂದು ಪ್ರಸಂಗ ಇದು. ಪ್ರತಿ ಮನೆಗೆ ತಲುಪಬೇಕು. ಯಾಕೆಂದರೆ ಇನ್ನು ದೀಕ್ಷಾಸ್ಥಾನನೇ ಪಡೆದುಕೊಂಡಿಲ್ಲ. ದೀಕ್ಷಾಸ್ಥಾನ ಪಡೆದೇ ನಾನು ಕ್ರೈಸ್ತನೆಂದು, ನಾನು ಭಕ್ತನೆಂದು ತುಂಬ ಜನ ಹೇಳ್ಕೊಳ್ತಾ ಇದ್ದಾರೆ. ಅಂಥವ್ರೆಲ್ಲರಿಗೂ ದೇವರು ಹೇಳುವಂಥ ಮಾತೇನು ಗೊತ್ತಾ? ಪ್ರಭು ಹೇಳುವಂಥ ಮಾತೇನು ಗೊತ್ತಾ? ನೋಡಿ ಪ್ರಿಯರೇ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಅಂದರೆ ದೀಕ್ಷಾಸ್ಥಾನ ಪಡೆದುಕೊಳ್ಳದೆ ಬೋಧನೆ ಮಾಡಿದವರಿದ್ದಾರೆ.
ದೀಕ್ಷಾಸ್ನಾನ ಪಡೆದುಕೊಳ್ಳದೆ ಬೋಧನೆ ಮಾಡಿದವರಿದ್ದಾರೆ. ಮತ್ತೆ ಕೆಲವರು ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಅಂದರೆ ಮೊಟ್ಟ ಮೊದಲು ದೇವರ ಆಜ್ಞೆಯನ್ನು ಪಾಲಿಸದೆ ದೆವ್ವಗಳನ್ನು ಬಿಡಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಭುವೇ, ನಿನ್ನ ಹೆಸರಿನ ಮೇಲೆ ನಾವು ದೆವ್ವಗಳನ್ನು ಬಿಡಿಸಿದ್ದೀವಿ, ಆಮೇಲೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ, ಅಂದರೆ ಎರಡನೇ ಆಗಮನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿರಿ. ಅಂದರೆ ಮೊಟ್ಟ ಮೊದಲು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳದ ನೀವು ನನ್ನ ಧರ್ಮವನ್ನು ಪಾಲಿಸಿದ್ದೀರಾ? ನನ್ನ ಆಜ್ಞೆಗಳನ್ನು ಪಾಲಿಸಿದ್ದೀರಾ? ನನ್ನ ಆಜ್ಞೆಗಳನ್ನೇ ಪಾಲಿಸಿಲ್ಲ ನೀವು. ನನ್ನ ಧರ್ಮವನ್ನು ಮೀರಿದವರು ಅಂತ ದೇವರು ಹೇಳುವಂಥ ಮಾತು, ಪ್ರಭು ಹೇಳುವಂಥ ಮಾತು. ಪ್ರಿಯರಾದ ದೇವರ ಮಕ್ಕಳಿರ, ಯಾರು ಹೇಳುವಂಥ ಮಾತು? ಪ್ರಭು ಹೇಳುವಂಥ ಮಾತು, ಪ್ರಪಂಚಕ್ಕೆ ಹೇಳುವಂಥ ಮಾತು. ಪ್ರಪಂಚ ದೇಶದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಸಂಗತಿ ಇದು. ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥ ಮಾತು. ಅಂದರೆ ಯೇಸು ಕ್ರಿಸ್ತರು ಎರಡನೇ ಆಗಮನ ಬಂದಾಗ ಅನೇಕರು ಬರ್ತಾರೆ. ಪ್ರಭುವೇ, ನಿನ್ನ ನಾಮದಲ್ಲಿ ನಾವು ಬೋಧನೆ ಮಾಡಿದ್ದೀವಿ, ನಿನ್ನ ನಾಮದಲ್ಲಿ ನಾವು ಅನೇಕ ಅದ್ಭುತಗಳನ್ನು ಮಾಡಿದ್ದೀವಿ, ನಿಮ್ಮ ನಾಮದಲ್ಲಿ ಅನೇಕ ದೆವ್ವಗಳನ್ನು ಬಿಡಿಸಿದ್ದೀವಿ, ಸ್ವಸ್ಥತೆಗಳನ್ನು ಮಾಡಿದ್ದೀವಿ ಅಂದಾಗ ಏನ್ರಿ ಪ್ರಭು ಒಗಳಲ್ಲ. ಏನಂತಾರೆ ಗೊತ್ತಾ? ಏನಂತಾರೆ? ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿದೆ. ಅಂದರೆ ಏನಪ್ಪ ಅಂತ ನೋಡುವಾಗ ಇವರು ದೇವರ ವಚನಗಳನ್ನು ಬಿಟ್ಟು ತಮ್ಮ ಸಿದ್ಧಾಂತಗಳನ್ನು, ತಮ್ಮ ಒಂದು ಅನಿಸಿಕೆಗಳನ್ನು ಪರಿಚಯ ಮಾಡಿ ದೀಕ್ಷಾಸ್ನಾನ ಪಡೆದುಕೊಳ್ಳದೆ, ದೀಕ್ಷಾಸ್ನಾನ ಯಾರಿಗೂ ಕೊಡದೆ, ಮಾಯ ಬೋಧನೆ ಮಾಡಿ ಏನ್ರಿ ಬೆಂಕಿಯ ಕೊಂಡಕ್ಕೆ ನಡೆಸೋರಿದ್ದಾರೆ. ಬೆಂಕಿಯ ಕೊಂಡಕ್ಕೆ ನಡೆಸುವಂಥವ್ರು. ಅಂದರೆ ಯೇಸು ಪ್ರಭು ಮಾತು ಅರ್ಥ ಆಗಿಲ್ವಾ? ಈಗಲೂ ಕೂಡ ಅರ್ಥ ಆಗ್ತಾ ಇಲ್ವಾ? ಈಗಲೂ ಕೂಡ ಅರ್ಥ ಮಾಡಿಕೊಳ್ಳದ ಜನರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರಿಗೆ ಹೇಳಿರುವಂಥ ಮಾತೇನು ನೋಡುವಾಗ, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ, ಗೆಟ್ ಔಟ್, ಹೊರಗಡೆ ಹೋಗಿ. ಮಾತಂದರೆ ಮಾತದು, ಅಂದರೆ ಖಂಡಿತವಾದಂಥ ಮಾತುಗಳದು, ಕತೆಗಳಲ್ಲ, ಮಾಯ ಮಾತುಗಳಲ್ಲ, ಮಾಯ ಬೋಧನೆ ಅಲ್ಲ. ಇದು ಇರುವಂಥ ಬೋಧನೆ. ನೇರವಾಗಿ ಮಾತನಾಡಬೇಕು. ಒಂದು ವೇಳೆ ತಪ್ಪಿದ್ರೆ ನಾವು ಸರಿ ಮಾಡಿಕೊಳ್ಬೇಕು. ನಾವು ಈ ದಿನಗಳಲ್ಲಿ ನಮ್ಮ ಬದುಕಿನಲ್ಲಿ ತಪ್ಪಿದ್ರೆ ಆ ತಪ್ಪುಗಳನ್ನು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ, ತಂದೆ ನಾನು ತಪ್ಪು ಮಾಡಿದ್ದೀನಿ ತಂದೆ, ನಾನು ಇಷ್ಟು ದಿನ ಅರ್ಥ ಮಾಡಿಕೊಂಡಿಲ್ಲ, ನಾನು ತಪ್ಪು ಮಾಡಿದ್ದೀನಿ ತಂದೆ, ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕ್ಷಮಿಸು ತಂದೆ ಅಂತ ಹೇಳಿ ದೇವರ ಬಳಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ ಇಲ್ಲ ರೀ, ಪಡ್ಕೊಂಡಿಲ್ವಾ? ಇಲ್ಲ. ಮತ್ತು ಹಾಡುಗಳು, ಪ್ರಭುವೇ ಬೇಗ ಬನ್ನಿ ಪ್ರಭುವೇ, ಬೇಗ ಬನ್ನಿ ಪ್ರಭು, ಬೇಗ ಬಂದರೆ ನಿನ್ನ ಗತಿ ಏನಪ್ಪ, ಬೇಗ ಬಂದರೆ ನಿನ್ನ ಗತಿ ಏನು, ನಿನ್ನ ಗತಿ ಏನು, ನಿನ್ನ ಬದುಕೇನು, ನಿನ್ನ ಗತಿಯೇನು? ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ, ಅಲ್ಲಿ ಬಾಯಿ ಬಡ್ಕೊಳ್ಬೇಕಾಗತ್ತೆ, ಅಲ್ಲಿ ಗೋಳಾಡಬೇಕಾಗತ್ತೆ, ಅಲ್ಲಿ ನರಳಾಡಬೇಕಾಗತ್ತೆ. ಎಷ್ಟು ದಿನ? 1 ತಿಂಗಳ, 2 ತಿಂಗಳ, 1 ವರ್ಷನ, 10 ವರ್ಷನ? ಯುಗಗಳು ಅಲ್ಲಿ ಗೋಳಾಡಬೇಕಾಗುತ್ತೆ, ಯುಗಗಳು ಅಲ್ಲಿ ನರಳಾಡಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಇದೆ, ಅಂಥ ಭಯಂಕರವಾದಂಥ ನರಳಾಟ ಇದೆ. ಅದಕ್ಕೆ ಸ್ವಲ್ಪ ಜನರನ್ನಾದರೂ ಕಾಪಾಡೋಣ ಅಂತೇಳಿ ದೇವರು, ಪ್ರಿಯರ ದೇವ್ರ ಮಕ್ಕಳಿರ, ದೀರ್ಘ ಶಾಂತಿಯಿಂದ ಇದ್ದಾನಂತೆ. ನೋಡಿ ಒಂದು ಸಾರಿ 2ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ ನೋಡಿ. ದೇವರು ಎಷ್ಟು ಪ್ರೀತಿ ಸ್ವರೂಪನು, ಕರುಣಾ ಸಾಗರನು, ಮಮತೆಯುಳ್ಳಾತನು. ಒಂದ್ಸಾರಿ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಆತನು ತಡ ಮಾಡುವವನು ಅಲ್ವೇ ಅಲ್ಲ, ತಡ ಮಾಡುವವನಲ್ಲ ಆತನು. ಕೆಲಸದಲ್ಲಾಗಿರ್ಬೋದು, ದಿನಗಳಲ್ಲೇ ಆಗಿರ್ಬೋದು, ಸಮಯದಲ್ಲಾಗಿರ್ಬೋದು, ನಂಬರ್ 1 ಪರ್ಫೆಕ್ಟ್ ಅಂದರೆ ದೇವರು. ಮತ್ತು ಯಾಕೆ ತಡ ಮಾಡಿದ್ದಾನೆ? ಆತನ ತಡ ಯಾಕೆ? ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ದೀರ್ಘ ಶಾಂತಿಯಿಂದ ಇದ್ದಾನಂತೆ. ನೀವು ಬದಲಾಗಬೇಕು. ಏನಂತೆ? ಅದೇ ಮಾತಾ,
ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಅಂದರೆ ಅನೇಕರು ಇದ್ದಾರೆ ಈ ಪ್ರಪಂಚ ದೇಶದಲ್ಲಿ, ಮೊಟ್ಟ ಮೊದಲು ದೀಕ್ಷಾಸ್ಥಾನ ಎನ್ನುವಂಥ ಆಜ್ಞೆನೇ ಮರ್ತಿದ್ದಾರೆ, ದೀಕ್ಷಾಸ್ಥಾನನೇ ತಗೊಂಡಿಲ್ಲ. ಕೆಲವರು ಒಂದು ವೇಳೆ ತಗೊಂಡ್ರೆ ತಂಬಿಗೆಯಲ್ಲಿನೇ ಏನ್ರೆ ಚಿಮ್ಕಿಸಿರ್ತಾರಲ್ಲ ಅದರಲ್ಲಿ ತಗೊಂಡಿದ್ದಾರೆ. ಇನ್ನು ಕೆಲವರು ಭಿನ್ನವಾಗಿ ತಗೊಂಡಿದ್ದಾರೆ. ದೀಕ್ಷಾಸ್ಥಾನ ತೆಗೆದುಕೊಳ್ಳದವರು ಪಡೆದುಕೊಳ್ಳದವರು ಬಹಳ ಮಂದಿ ಇದ್ದಾರೆ. ಇನ್ನು ಹುಟ್ಟಿದಾಗ ತಗೊಂಡಿರ್ತಾರೆ. ಹುಟ್ಟಿದಾಗಲ್ಲಪ್ಪ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಳ್ಬೇಕು. ಹುಟ್ಟಿದಾಗ ದೀಕ್ಷಾಸ್ಥಾನ ತಗೊಳ್ರಿ, ಹುಟ್ಟಿದಾಗ ದೀಕ್ಷಾಸ್ಥಾನ ಕೊಡ್ರಿ ಅಂತ ಪ್ರಭು ಹೇಳಿಲ್ಲ. ತುಂಬ ಜನ ಏನ್ರಿ ಹುಟ್ಟಿದ ಮಕ್ಕಳಿಗೆ ದೀಕ್ಷಾಸ್ಥಾನ ಕೊಡ್ತಾ ಇರ್ತಾರೆ. ಅವ್ರಿಗೇನು ಗೊತ್ತು? ಪಾಪನ ಗೊತ್ತಾ? ದೇವ್ರ ಬಗ್ಗೆ ಗೊತ್ತಾ? ದೇವ್ರ ವಾಕ್ಯ ಗೊತ್ತಾ? ಪಾಪ ಏನಂತದ್ದು ಗೊತ್ತಾ? ಪುಣ್ಯವೇನಂತದ್ದು ಗೊತ್ತಾ? ಯಾವುದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲದೆ ಆ ಮಕ್ಕಳಿಗೆ ದೀಕ್ಷಾಸ್ಥಾನ ಕೊಟ್ರೆ ಅದು ಸರಿನಾ? ದೇವರು ಮೆಚ್ಚುತ್ತಾರ? ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನವನ್ನು ಪಡ್ಕೊಳ್ಬೇಕು ಅಂತ ಇರುತ್ತೆ. ಎಲ್ಲಿರುತ್ತೆ ಆ ಮಾತು ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 36ನೇ ವಚನ ಇಲ್ಲ 37ನೇ ವಚನವನ್ನು. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೋಸ್ತಲರನ್ನು, ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತರ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದುವಿರಿ. ಪವಿತ್ರಾತ್ಮನ ದಾನವನ್ನು ಏನ್ರಿ 1ನೇ ಶತಮಾನದಲ್ಲಿ ಅಲ್ಲಿ ಕೆಲವರು ಇದ್ದಾರೆ, ಯೆಹೂದ್ಯರಿದ್ದಾರೆ ಪ್ರಿಯರೇ. ಈ ಯೆಹೂದ್ಯರು ಅಪೋಸ್ತಲರಾಗಿರುವಂಥ ಭಕ್ತರ ಮೂಲಕ ವಾಕ್ಯಗಳನ್ನು ತಿಳ್ಕೊಂಡು ಅಲ್ಲಿ ಪೇತ್ರನ ಕೇಳ್ತಾರೆ, ಸಹೋದರರು ನಾವೇನು ಮಾಡಬೇಕು? ನಾವೇನಯ್ಯ ಮಾಡ್ಬೇಕು? ಇವಾಗ ನಾವೇನು ಮಾಡ್ಬೇಕು ಹೇಳಿ? ನೀವೇನು ಹೇಳಿದ್ರು ಕೂಡ ನಾವು ರೆಡಿ ಇದ್ದೀವಿ, ಏನು ಮಾಡ್ಬೇಕು ಹೇಳಿ? ನಿಮ್ಮ ಪಾಪಗಳನ್ನು ತೊಳ್ಕೊಳ್ಬೇಕಾದ್ರೆ ಮೊಟ್ಟ ಮೊದಲು ದೀಕ್ಷಾಸ್ಥಾನ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ ಪೇತ್ರನು. ಮತ್ತೆ ಈ ಮಾತು ಪ್ರಪಂಚಕ್ಕೆ ಅರ್ಥ ಆಗಿಲ್ವಾ? ಅಂದರೆ ದೀಕ್ಷಾಸ್ಥಾನ ಪಡೆದುಕೊಳ್ಬೇಕು ಎನ್ನುವಂಥ ಮಾತು ಪ್ರಪಂಚಕ್ಕೆ ಅರ್ಥ ಆಗಿಲ್ವಾ? ಬೋಧಕರಿಗೆ ಅರ್ಥ ಆಗಿಲ್ವಾ? ಇನ್ನೂ ಕೂಡ ದೀಕ್ಷಾಸ್ಥಾನ ಕೊಡದೆ ಹಾಗೆ ಇದ್ದಾರಲ್ಲ, ಇವ್ರಿಗೆ ಯಾರಿಗೂ ಅರ್ಥ ಆಗಿಲ್ವಾ? ವಿಶ್ವಾಸಿಗಳಿಗೂ ಅರ್ಥ ಆಗ್ತಾ ಇಲ್ವಾ? ಲಾಕ್ ಮಾಡಿದ್ದಾರೆ. ಬೇರೆಯವ್ರ ಬೋಧನೆ ಕೇಳಬಾರ್ದು, ಯಾರ ಬೋಧನೆ ಕೇಳಬಾರ್ದು ನೀವು ಅಂತೇಳಿ ಲಾಕ್ ಮಾಡಿದ್ದಾರೆ. ಅವ್ರ ಗತಿ ಏನು? ಸತ್ತ ಮೇಲೆ ಅವರ ಗತಿ ಏನು? ದೇವ್ರು ಬರ್ಸಿದ್ದಾರೆ. ಮತ್ತೆ ಕರೆಕ್ಟಾಗಿ ಹೇಳ್ಬೇಕಾ? ನ್ಯಾಯವಾಗಿ ಹೇಳ್ಬೇಕು. ಹೇಳದೆ ಹೋದ್ರೆ ಯಾರು ಮೋಸ ಹೋಗ್ತಾರೆ? ಬೋಧಕರು ಮೋಸ ಹೋಗ್ತಾರೆ. ಅದೇ ಪ್ರಕಾರ ವಿಶ್ವಾಸಿಗಳು ಕೂಡ ಮೋಸ ಹೋಗ್ತಾರೆ. ಅಲ್ಲಿದ್ದಂಥ ಪ್ರಜೆಗಳು ಬಂದು, ಅಯ್ಯ ನಾವೇನು ಮಾಡ್ಬೇಕು ಹೇಳಿ? ದೀಕ್ಷಾಸ್ಥಾನ ಪಡ್ಕೊಳ್ಬೇಕು ಅಂದಾಗ ಒಂದೇ ಒಂದು ದಿನದಲ್ಲಿ 3,000 ಮಂದಿ ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ಸಭೆಯಲ್ಲಿ ಅವರು ಸೇರ್ತಾರೆ. ಪ್ರಿಯರಾದ ದೇವರ ಸಭೆಯಲ್ಲಿ ಸೇರಿದ ಮೇಲೆ ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ಅವ್ರು ನಡ್ಕೊಳ್ತಾರೆ. ಮತ್ತು ಈಗಿನ ಕಾಲದಲ್ಲಿ ಇನ್ನೂ ದೀಕ್ಷಾಸ್ಥಾನ ಪಡೆದುಕೊಳ್ಳದವರಿದ್ದಾರೆ. ಪಡೆದುಕೊಂಡಿಲ್ಲ. ನಾಳೆ ನೋಡೋಣ, ಮುಂದಿನ ವರ್ಷ ನೋಡೋಣ, ಹಬ್ಬ ಬಂದಾಗ ನೋಡೋಣ. ಇಲ್ಲಾಂದರೆ ಗುಡ್ ಫ್ರೈಡೇ ಬರಲಿ, ಈಸ್ಟರ್ ಹಬ್ಬ ಬರಲಿ, ಕ್ರಿಸ್ಮಸ್ ಹಬ್ಬ ಬರಲಿ, ಅವಾಗ ತಗೊಳ್ತೀನಿ. ಅಷ್ಟರೊಳಗಡೆ ನೀನು ಗೊಟಕ್ಕಂದ್ರೆ ನಿನ್ನ ಗತಿ ಏನಪ್ಪ? ಗ್ಯಾರಂಟಿ ಇದೆಯಾ? ನಿನಗೇನಾದ್ರೂ ಗ್ಯಾರಂಟಿ ಇದೆಯಾ? ಒಂದು ಫ್ಯಾನ್ಗೆ ಗ್ಯಾರಂಟಿ ಇದೆ, ಒಂದು ಬೈಕಿಗೆ ಗ್ಯಾರಂಟಿ ಇದೆ, ಒಂದು ಟಿವಿಗೆ ಗ್ಯಾರಂಟಿ ಇದೆ. ನಿನ್ನ ಗುಂಡಿಗೆಗೆ ಗ್ಯಾರಂಟಿ ಇದೆಯಾ? ನಿನ್ನ ಕೈ ಕಾಲುಗಳಿಗೆ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ. ದೇವರಂತಾರೆ, ಮಗನೇ ನಾಳೆ ಏನಾಗ್ತೀಯೋ ನಿನಗೆ ಗೊತ್ತಿಲ್ಲ ಮಗಳೇ ಏನಂದ್ಕೊಳ್ತಾ ಇದೀಯಾ? ಅಮ್ಮ ಏನಂದ್ಕೊಳ್ತೀಯ? ಅಪ್ಪ ದಪ್ಪಗಿದ್ದೀನಿ, ಎತ್ತರಿದ್ದೀನಿ, ನನ್ನ ಮೈ ತುಂಬ ಗಟ್ಟು ಮುಟ್ಟಾಗಿದೆ, ಪ್ರತಿನಿತ್ಯ ಕೂಡ ಮಟನ್ ಅದು ತಿಂತಾ ಇದ್ದೀನಿ. ಗುಂಡಿಗೆಪ್ಪ ತಿಂತಾಯಿದ್ದೆ ಕರೆಕ್ಟು. ತಿನ್ನುವಾಗಲೇ ನಿನ್ನ ಕೊರಳಿಗೆ ಬಿದ್ದರೆ, ಇಲ್ಲಾಂದರೆ ನಿನ್ನ ತಲೆಗೆ ಎತ್ತಿದ್ರೆ, ಇಲ್ಲಾಂದರೆ ನಿನ್ನ ಉಸಿರು ನಿಂತೋದ್ರೆ ಇದು ನಿಮ್ಮ ಕೈಯಲ್ಲಿಲ್ಲ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಹಬ್ಬದವರೆಗೆ ನೋಡೋಕೆ ಹೋಗ್ಬೇಡ. ಇವತ್ತು ತೊಗೊಳ್ಬೇಕಂದ್ರೆ ಇವತ್ತೇ ತೊಗೊಂಡ್ಬಿಡ್ಬೇಕು ದೀಕ್ಷಿಸ್ತಾ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ರಾತ್ರಿ 12 ಗಂಟೆಗೆ ಬಂದು ಕೇಳಿದ್ರು ಕೂಡ ನಾವು ರೆಡಿ ಮಾಡಿ ಕೊಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ದೇವರ ರಾಜ್ಯದಲ್ಲಿ ಸೇರಿಸೋದಕ್ಕೆ. ದೇವರಿಗೆ ನೀನು ಮಗನಾಗ್ತೀನಿ, ನನ್ನ ಪಾಪಗಳನ್ನು ತೊಳ್ಕೊಂಡು ದೇವರಿಗೆ ಮಗನಾಗ್ತೀನಿ, ದೇವರಿಗೆ ಮಗಳಾಗ್ತೀನಿ ಅಂದರೆ ಬಾ, ಎಷ್ಟು ದೂರ ಇರ್ತೀಯ ಬಂದ್ಬಿಡು. ಇಲ್ಲಾಂದ್ರೆ ನಿಮ್ಮ ಫಾದರ್ ಹತ್ರ ಇಲ್ಲ ನಿಮ್ಮ ಪಾಸ್ಟ್ ಹತ್ರ ಹೋಗು, ಅಲ್ಲಿ ತೊಗೊಂಡು ಹೋಗು. ನನ್ನ ಹತ್ರ ಬರ್ತೀಯಾ? ಬಂದ್ಬಿಡು. ರಾತ್ರಿ ನಾನು ಬೆಂಗಳೂರಲ್ಲಿದ್ದರೆ ಖಂಡಿತವಾಗಿ ನೀನು ಯಾವಾಗ ಬರ್ತೀಯ, ಯಾವಾಗ ಬೇಕು ಹೇಳು, ಅದೇ ಸಮಯದಲ್ಲಿ ನೀನು ಕೊಡೋದಕ್ಕೆ ರೆಡಿ ಅಂತ. ಸಮಯವನ್ನು ಕಳಿಬಾರ್ದು ಪ್ರಿಯರಾದ ದೇವರ ಮಕ್ಕಳಿಗೆ. ಒಂದು ಸಾರಿ ಯೋಚನೆ ಮಾಡಿ. ಅಲ್ಲಿ ಸುಮಾರು ನೋಡಿ ಎಷ್ಟು ಜನ ತೊಗೊಂಡಿದ್ದಾರೆ ಅಂತ ನೋಡುವಾಗ 41ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು.
ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಪ್ರಾರ್ಥನೆಗಳಲ್ಲಿ ಏನ್ರಿ ಕರ್ತನ ಭೋಜನದಲ್ಲಿ ಪ್ರತಿಯೊಂದರಲ್ಲಿ ಅನ್ಯೋನ್ಯತೆಯಲ್ಲಿ ಅವರು ನಿರತರಾಗಿದ್ದಾರೆ. ಪ್ರತಿನಿತ್ಯ ದೇವರ ಧ್ಯಾನದಲ್ಲಿ ಅವ್ರಿಗೆ ಸಿಗುತ್ತೆ ಪರಲೋಕ ಸತ್ತ ಮೇಲೆ. ಮತ್ತು ನಮಗೆ, ನಾನು ಪುರಾತನ ಕಾಲದಿಂದ ಕ್ರೈಸ್ತನಪ್ಪ, ನಾನು ಹುಟ್ಟಿದಂದಿನಿಂದ ಕ್ರೈಸ್ತನಪ್ಪ. ಹೌದಪ್ಪ, ನಿನ್ನ ದೀಕ್ಷಾಸ್ಥಾನ ಎಲ್ಲಪ್ಪ ಅಂತ ಕೇಳ್ತಾರೆ ದೇವರು. ಮೊದಲನೇದಾಗಿ ದೀಕ್ಷಾಸ್ಥಾನ ಪಡೆದುಕೊಂಡ ಮೇಲೆ ವಾಕ್ಯದ ಪ್ರಕಾರ ಭಕ್ತಿ ಇರಬೇಕು, ಅನ್ಯೋನ್ಯತೆ ಸಹವಾಸ ಇರಬೇಕು, ಪ್ರೀತಿ ಇರಬೇಕು, ದೇವರ ಸೇವೆ ಇರಬೇಕು, ದೇವರ ಕೆಲಸ ಇರಬೇಕು, ಪ್ರಾರ್ಥನೆಗಳೆಲ್ಲ ಇರಬೇಕು ನಿನ್ನಲ್ಲಿ. ಆವಾಗ ರಕ್ಷಣೆ ಬರುತ್ತೆ. ಮತ್ತೆ ಬನ್ನಿ ಎಲ್ಲಿಗೆ? ಅದೇ ಪೇತ್ರನು ಬರೆದ 2ನೇ ಪತ್ರಿಕೆ. ಪೇತ್ರನು ಬರೆದ 2ನೇ ಪತ್ರಿಕೆ, ಬೇಗ ಮುಗಿಸ್ತೀನಿ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ನನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯಾಗಿದ್ದಾನೆ. ದೇವರು, ತಂದೆಯಾದ ದೇವರು ದೀರ್ಘ ಶಾಂತಿ ಯಾಕಿದ್ದಾನಂದರೆ ನೀನು ಬದಲಾಗು ಅಮ್ಮ, ನೀನು ಮೊದಲನೇದಾಗಿ ಬದಲಾಗಮ್ಮ. ಮೊದಲನೇದಾಗಿ ನನ್ನ ಭಕ್ತರೇ, ದೇವರ ಭಕ್ತರೇ ಎಲ್ಲೆಲ್ಲಿದ್ದೀರೋ ಬೇಗ ದೀಕ್ಷಾಸ್ಥಾನ ಪಡೆದುಕೊಳ್ರಿ. ದೀಕ್ಷಾಸ್ಥಾನ ಪಡೆಯದವರು ಬೇಗ ಪಡೆದುಕೊಳ್ರಿ. ದೇವರನ್ನು ಇಷ್ಟಪಡುವವರೇ, ದೇವರನ್ನು ಮೆಚ್ಚುವವರೇ, ದೇವ್ರಿಗೋಸ್ಕರ ಪ್ರಯಾಸ ಪಡುವವರೇ ಮೊಟ್ಟ ಮೊದಲು ದೀಕ್ಷಾಸ್ಥಾನ ಪಡೆದುಕೊಂಡು ದೇವರ ಕೆಲಸವನ್ನು ಪ್ರಾರಂಭ ಮಾಡಿ ದೇವರನ್ನ ಎದುರು ನೋಡುವಂಥ. ಏನಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ಮೋಸ ಹೋಗ್ತೀವಿ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. 12ನೇ ವಚನವನ್ನು, ಹೀಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಬೇಗ ಬರ್ತೀನಿ, ಒಟ್ಟಿನಲ್ಲಿ ಬರ್ತೀನಿ, ಬೇಗ ಬರ್ತೀನಿ. ನನ್ನ ಕೈಯಲ್ಲಿ ಅವನವನಿಗೆ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಅದೇ. ಪ್ರಭು ಕೈಯಲ್ಲಿದೆಯಂತೆ ಯಾರ್ಯಾರಿಗೆ ಎಂತೆಂಥ ಪ್ರತಿಫಲ ಕೊಡಬೇಕು. ನೀವು ಬಂದಿರಪ್ಪ, ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀರಿ, ದೇವ್ರಿಗೆ ಸ್ತೋತ್ರವಾಗಿ. ಆಮೇಲೆ ಸಹವಾಸದಲ್ಲಿದ್ದೀರಾ, ದೇವ್ರ ಸ್ತೋತ್ರವಾಗಿ. ಪ್ರಾರ್ಥನೆಯಲ್ಲಿ ದೇವ್ರ ಸ್ತೋತ್ರವಾಗಿ. ಕೆಲಸದಲ್ಲಿ ದೇವ್ರೇನು ಮಾಡ್ತಾರೆ? ವಾಕ್ಯದಲ್ಲಿದ್ದಾರೆ, ಪ್ರಾರ್ಥನೆಯಲ್ಲಿದ್ದಾರೆ, ದೀಕ್ಷಾಸ್ಥಾನ ಪಡ್ಕೊಂಡಿದ್ದಾರೆ, ಸುವಾರ್ತೆ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಇವರಿಗೆ ಪರಲೋಕ ಕೊಡಿ. ಇವತ್ತು ಪಾಲ್ರಾಜ್ ಸಿದ್ಧನಾಗಿದ್ದಾನೆ. ಎಷ್ಟು ವರ್ಷಪ್ಪ ಹೋಗಿದೆಯಪ್ಪ ಚರ್ಚಿಗೆ? ಪರವಾಗಿಲ್ಲ ಪಾಪ, ಅವ್ರಿಗೆ ಅವ್ರ ಸಭೆಯವ್ರು ಹೇಳಿಲ್ಲ. ಇಲ್ಲಿ ಬಂದಮೇಲೆ ಎಷ್ಟೋ ವರ್ಷ ಹೋಗಿದ್ದೀನಿ ಸರ್, ನಾನು ಬೇಕೇ ಬೇಕು ಅಂತೇಳಿ ರೆಡಿ ಆಗಿದ್ದಾರೆ ಅವರು. ಕೆಲವ್ರು ಫೋನ್ ಮಾಡಿ ಏನ್ರಿ ಸುಮಾರು ದೂರದಿಂದ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಆವಾಗ ದೀಕ್ಷಾಸ್ಥಾನ ತೊಟ್ಟಿ ಇರಲಿಲ್ಲ, ನಾನು ಕೆರೆಗೋ ಎಲ್ಲಿಗೋ ನದಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಹತ್ರ ದುಡ್ಡಿದ್ರು ಇಲ್ಲದಿದ್ದರು ಹೇಗೋ ಒಂದು ಪರವಾಗಿಲ್ಲ, ನಡೀರಿಪ್ಪ, ಮೊಟ್ಟ ಮೊದಲು ಬನ್ನಿಪ್ಪ. ನಾನಾದರೂ ಅವ್ರ ಬಳಿಯಲ್ಲಿ ಹೋಗ್ತೀನಿ, ಇಲ್ಲ ಅವ್ರನ್ನಾದರೂ ನಮ್ಮ ಬಳಿಯಲ್ಲಿ ಕರೆಸ್ಕೊಂಡು ಮೊಟ್ಟ ಮೊದಲು ದೇವರಿಗೆ ಹತ್ತಿರವಾಗಿ ಸೇರಿಸುವಂಥದ್ದು. ಅನುಮಾನ ಬೇಡ. ನೀರಿನಲ್ಲಿ ಮುಳುಗು, ದೊಡ್ಡ ಅನುಮಾನ ಯಾಕಪ್ಪ? ನೀರಿನಲ್ಲಿ ಏನು ಮಾಡ್ತೀವಿ? ಅಲ್ಲಿ ಏನೂ ಇಲ್ಲ. ನಿನ್ನನ್ನು ದೇವ್ರಿಗೆ ಒಪ್ಪಿಸ್ತೀವಿ. ಮತ್ತು ನೀನು ಅಲ್ಲಿ ಪ್ರಮಾಣ ಮಾಡಿ ದೇವ್ರಿಗೋಸ್ಕರ ಬದುಕ್ತೀನಿ ಅಂತೇಳಿ ಸಿದ್ಧನಾಗಿ ಪ್ರಮಾಣ ಮಾಡಿ ದೀಕ್ಷೆಯನ್ನು ತೊಗೊಳ್ಬೇಕಷ್ಟೇ. ನೀರಲ್ಲಿ ಡುಬುಕ್ಕಂತ ಒಂದೇ ಸಾರಿ ಒಂದು ನಿಮಿಷದಲ್ಲೇ ಮುಳುಗಿಸೋದಷ್ಟೇ, ಮತ್ತೇನಿಲ್ಲ. ಅಲ್ಲಿ ಇಂದಿನಿಂದ ನೀನು ದೇವರ ಮಗಳಾಗಿ, ದೇವರಿಗೆ ಮಗನಾಗಿ, ಸಿದ್ಧನಾಗಿ ಅಂದರೆ ಜೀವಿಸ್ತೀನಿ ಅಂತೇಳಿ ಪ್ರಮಾಣ ಮಾಡುವಂಥದ್ದು. ಏನಿದೆ ಇಲ್ಲಿ 12ನೇ ವಚನ, ಈಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ನಾನೇ ಆದಿಯೂ ಅಂತ್ಯವು. ನಾನೇ ಆದಿಯೂ ಅಂತ್ಯವು ಅಂದರೆ ಇದು ಕೂಡ ಗೊತ್ತಾಗಿಲ್ಲ ಯಾರಿಗೂ ವಚನ. ನಾನೇ ಆದಿಯೂ ಅಂತ್ಯವು ಅಂದರೆ ಎಲ್ಲ ಇವರೇ ಅಂದ್ಕೊಳ್ತಾರೆ. ಅಂದರೆ ನಾನೇ ಆದಿ ಅಂದರೆ ಈ ಜಗತ್ತು ಉಂಟಾಗೋದಕ್ಕೆ ಆದಿ ಅವರೇ, ಅಂದರೆ ಅವ್ರ ಮೂಲಕನೇ ಜಗತ್ತು ಪ್ರಾರಂಭವಾಗಿದೆ. ಅಂತ್ಯವು ಅಂದರೆ ಅವರ ಮೂಲಕ ನಾಶವಾಗುತ್ತೆ, ಅಂದರೆ ಯೇಸು ಪ್ರಭು ಮೂಲಕ ನಾಶವಾಗುತ್ತೆ. ನಾನೇ ಆದಿಯು, ಈ ಜಗತ್ತು ಉಂಟಾಗೋದಕ್ಕೆ ನಾನೇ ಆದಿಯು, ಈ ಜಗತ್ತು ನಾಶವಾಗೋದಕ್ಕೆ ನಾನೇ ಅಂತ್ಯವು. ಇವರೇನ ಅಂತಾರೆ? ಇವರು ತುಂಬ ಜನ ಏನೇನೋ ಮಾತಾಡ್ತಾ ಇರ್ತಾರೆ ಪ್ರಿಯರ ದೇವರ ಮಕ್ಕಳಿಗೆ, ಅರ್ಥ ಮಾಡಿಕೊಳ್ಳೋದು. ಅದಕ್ಕೆ ಅರ್ಥ ಆಗುವಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ, ಗಮನಿಸಬೇಕು. ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿಲುವಂಗಿಗಳನ್ನು ತೊಳ್ಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು, ಅಂದರೆ ಪರಲೋಕವನ್ನು ಸೇರಿಕೊಳ್ತಾರೆ, ನಿತ್ಯ ಜೀವವನ್ನು ಪಡೆದುಕೊಳ್ತಾರೆ, ಪರಲೋಕವನ್ನು ಪಡೆದುಕೊಳ್ತಾರೆ. ಯಾರು? ತಮ್ಮ ನಿಲುವಂಗಿಗಳನ್ನು ಶುಭ್ರ ಮಾಡಿಕೊಂಡವರು. ತಮ್ಮ ನಿಲುವಂಗಿಗಳನ್ನು ಅಂದರೆ ತಮ್ಮ ದೇಹವನ್ನು, ತಮ್ಮ ಹೃದಯವನ್ನು ಶುಭ್ರ ಮಾಡಿಕೊಂಡವರು ವಾಕ್ಯದ ಮೂಲಕ. ಈ ದೇಹದಲ್ಲಿ ಏನು ಬೀಳ್ತಾ ಇರುತ್ತೆ? ಗುಟಕಗಳು ಬೀಳ್ತಾ ಇರುತ್ತೆ. ಈ ದೇಹದಲ್ಲಿ ಗುಟಕ ಬೀಳ್ತಾ ಇರುತ್ತೆ.
ಇದೆಲ್ಲ ಇದು ನಾಲಿಗೆ ಯಾರು, ಈ ದೇಹ ಯಾರ್ದಪ್ಪ? ದೇವ್ರದು. ಇನ್ನೊಂದು ಏನಪ್ಪ ಇದು ಯಾರಿಗೆ ಆಲಯಪ್ಪ? ದೇವರಿಗೆ ಆಲಯ. ದೇವರಿಗೆ ಆಲಯ ಇದಾಗಿರುವಾಗ ಈ ಆಲಯದಲ್ಲಿ ಈ ಗುಟಕ ಹಾಕಿ ಎಲ್ಲ ಕೂಡ ಏನು ಮಾಡಿದ್ದಾರೆ? ಹೊಲಸು ಮಾಡಿದ್ದಾರೆ. ಹೊಲಸು. ದೇವರ ಆಲಯವನ್ನು ಹೊಲಸು ಮಾಡಿದ್ದಾನಂದರೆ ಅವನನ್ನು ದೇವ್ರು ಬಿಡ್ತಾನ? ಇನ್ನೊಬ್ಬನು ಏನು ಮಾಡ್ತಾನಪ್ಪ? ಕೆಲವರು ಏನು ಪಾಕಿಟ್ ಹರಿದು ಗುಟಕ್ ಅಂತ ಹಾಕ್ತಾರೆ. ಇನ್ನು ಕೆಲವರು ಬ್ರ್ಯಾಂಡ್ ಶಾಪ್. ಎಲ್ಲಿದೆ ಬ್ರ್ಯಾಂಡ್ ಶಾಪು? ಒದ್ದಾಡ್ತಾಯಿದೆ ಪಿಕ್ಕಿ. ದುಡ್ಡಿಲ್ಲ ಅಂದರೆ ಹೆಂಡತಿಯನ್ನು ಹೊಡಿತಾನಿಲ್ಲ, ಇನ್ನೊಬ್ಬರ ಕಡೆ ಹೋಗ್ತಾನೆ, ಅಲ್ಲಿ ಇಸ್ಕೊಳ್ತಾನೆ. ಆಮೇಲೆ ಏನಪ್ಪ, ಹೇಗಾದರೂ ಮಾಡಿ ಇಲ್ಲಿ ಬೀಳಬೇಕು, ಗುಟ್ಟಕ್ಕಂತ ಬೀಳಬೇಕು. ಏನಿದೆ ಇಲ್ಲಿ? ರುಚಿನ ಅಲ್ಲಪ್ಪ, ನೀನು ಬೆಂಕಿ ಕೊಂಡೋಗಿ ಹೋಗ್ತೀಯಪ್ಪ. ಇದು ದೇವರ ಆಲಯಪ್ಪ. ಅದು ನಿನ್ನ ದೇಹ ದೇವರಿಗೆ ಆಲಯಮ್ಮ. ನಿನ್ನ ದೇಹ ದೇವರಿಗೆ ಆಲಯವಾಗಿರುವಾಗ, ನಿನ್ನ ದೇಹ ದೇವ್ರದ್ದಾಗಿರುವಾಗ ಈ ದೇವರ ಆಲಯವನ್ನು ಯಾಕಪ್ಪ ನೀನು ಕೆಡಿಸಿದೀಯಾ? ಬಿಡ್ತಾನ ದೇವರು? ಕೈ ಬಿಡ್ತಾನ? ಬಾ ಮಗನೇ, ಏನು ದೇವ್ರೆ, ನನ್ನ ಆಲಯವನ್ನು ಏನು ಮಾಡಿದೀಯಾ? ಏನಿಲ್ಲ ದೇವರೇ, ಆವಾಗ ಕುಡ್ದಿದೀಯಾ? ತಿಂತೀಯಾ? ಗುಟ್ಕ ತಿಂತೀಯಾ? ಗುಟ್ಕ ತಿನ್ನೋರಿದ್ದಾರೆ, ಕುಡಿದವರಿದ್ದಾರೆ. ಆಮೇಲೆ ಮೈಯೆಲ್ಲ ಹೊಲಸು ಮಾಡಿ, ಏನು ಹೊಲಸು? ವ್ಯಭಿಚಾರಕ್ಕೆ ಒಪ್ಪಿಸ್ತಾರೆ ಕೆಲವ್ರನ್ನ. ಅವ್ರನ್ನ ಎಲ್ಲರನ್ನ ಸೇರಿಸಿ ಒಂದು ಕುಣಿ ಮಾಡಿದ್ದಾರೆ ದೇವರು. ಬೆಂಕಿ ಕೊಂಡ ಏನಂತ ಕುಣಿ ಮಾಡಿದ್ದಾರೆ. ಆ ಕುಣಿಯಲ್ಲಿ ಒಬ್ಬೊಬ್ಬರನ್ನ ಹಾಕ್ತಾರೆ. ನಿನಗೆ ಬಜ್ಜಿ ಹಾಕೋದು ಗೊತ್ತಲ್ಲ? ಮೆಣಸಿನಕಾಯಿ ಬಜ್ಜಿ ಹಾಕೋದು ಗೊತ್ತಾ? ಮೊಟ್ಟೆ ಬಜ್ಜಿ ಹಾಕೋದು ಗೊತ್ತಾ? ಮೊಟ್ಟೆ ಬಜ್ಜಿಗಳು ಹಾಕೋದು, ಮೆಣಸಿನಕಾಯಿ ಬಜ್ಜಿಗಳು ಹಾಕೋದು ನಿನಗೆ ಗೊತ್ತು. ದೇವರೇನು ಮಾಡ್ತಾರೆ? ಠಕ್ ಒಬ್ಬನ ಹಾಕ್ತಾಯಿದ್ರೆ ಅಯ್ಯೋ ಉರಿ ಬಾಯ್ ಬಡ್ಕೊಂಡ್ರು ಕೂಡ ಅಲ್ಲಿ ನಿನ್ನನ್ನು ಕಾಪಾಡೋರು ಯಾರಿಲ್ಲ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೇ ಪ್ರಭು ಬಂದಿದ್ದಾರೆ. ಅದನ್ನು ತಪ್ಪಿಸೋದಕ್ಕೇ ಮಗನೇ, ಮಗಳೇ, ನನ್ನ ಮಾತು ಕೇಳು. ನಿನ್ನ ಮಾತು ಕೇಳಿದ್ರೆ ನಿಮ್ಮ ಮತದಲ್ಲಿ ಸೇರಿಸ್ಕೊಳ್ತೀರಲ್ಲ ಪ್ರಭೆ. ನಿನ್ನ ಮತ ತಗೊಂಡು ನಾನೇನು ಮಾಡಲಿ? ನಿನ್ನ ಕುಲ ತಗೊಂಡು ನಾನೇನು ಮಾಡಲಿಪ್ಪ? ಯಾರು ಹೇಳಿದ್ರು? ನಿಮ್ಮ ಸ್ನೇಹಿತ ಹೇಳ್ದ? ಅವನು ದೊಡ್ಡ ಕಳ್ಳ. ನಿಮ್ಮ ಗುರು ಹೇಳ್ದ? ಅವನು ದೊಡ್ಡ ಕಳ್ಳ. ನನ್ನ ಮಗ, ನನ್ನ ಮಗಳು ನಿನ್ನನ್ನು ಬದಲಾವಣೆ ಮಾಡಬೇಕು, ನನ್ನ ಬಳಿಗೆ ಸೇರಿಸ್ಬೇಕು. ನನ್ನ ಮಗನಲ್ವಾ? ನಾನು ಎತ್ತಿದ್ದೀನಿ, ನಿನಗೆ ಗೊತ್ತಿಲ್ಲ. ನಾನೇ ನಿನ್ನನ್ನು ಎತ್ತಿದ್ದೀನಿ, ನಾನೇ ನಿನ್ನನ್ನು ಪಡೆದಿದ್ದೀನಿ. ನಿನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡುವಾಗ ಏನೇನೋ ಮಾತಾಡ್ತೀಯಲ್ಲಪ್ಪ ಹುಚ್ಚುಚ್ಚಾಗಿ. ಹುಚ್ಚಮ್ಮ ಯಾಕೆ ಬೇಕಮ್ಮ? ಬೇಡ, ಅವೆಲ್ಲ ಬಿಟ್ಟು ನನ್ನ ಬಳಿಗೆ ಬನ್ನಿ ಅಂತ ದೇವ್ರು ಕರೆದರೆ ನಾವು ಬರ್ತಾಯಿದ್ದೀವ? ಬಂದು ಭಕ್ತಿಯಿಂದ ನಮ್ಮ ಬದುಕು ಒಪ್ಪಿಸ್ಬೇಕು ಪ್ರಿಯರೇ. ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಕೇಳೋ ಸ್ಥಿತಿಯಲ್ಲಿ ಜನ ಇಲ್ಲ. ಕೇಳದು ಹೋದರೆ ದೇವರು ಬಿಡಲ್ಲ. ನಮ್ಮ ಬದುಕುಗಳು ಬದಲಾಗಬೇಕು. ದೇವರ ಸೇವಕರು ಅನ್ನೋರು ಕೂಡ ಬದಲಾಗಬೇಕು. ದೇವರು ಯಾರನ್ನ ಬಿಡಲ್ಲ. ದೇವರ ಸೇವಕರು ಬದಲಾಗಬೇಕು. ವಾಕ್ಯದ ಪ್ರಕಾರ ಬದಲಾಗಬೇಕು. ವಿಶ್ವಾಸಿಗಳು ಬದಲಾಗಬೇಕು. ಪ್ರತಿ ಮನುಷ್ಯರು ಬದಲಾಗಬೇಕು. ಅದು ದೇವರ ಬೋಧನೆ. ಅದಕ್ಕೆ ಯೇಸು ಕ್ರಿಸ್ತರ ತ್ಯಾಗ, ಅದಕ್ಕೆ ಯೇಸು ಕ್ರಿಸ್ತರ ಪ್ರಾಣ ತ್ಯಾಗ. ನಿಮಗೋಸ್ಕರ ಜಾಗೃತಿ ಪಡಿ. ದೇವ್ರಿಗೋಸ್ಕರ ಕೊಟ್ಬಿಡಿ ನಿಮ್ಮ ದೇಹವನ್ನಷ್ಟೇ. ಒಳ್ಳೆ ಊಟ ಮಾಡಿ ಕೊಟ್ಬಿಡಿ ಅಂದರೆ ಒಳ್ಳೆ ಊಟ ಮಾಡಬೇಡಿ ಅಂತೇಳಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳಿ. ಪ್ರಾರ್ಥನೆ, ಭಕ್ತಿ, ಒಳ್ಳೆಯದು ಇದ್ದರೆ ಪರಲೋಕ ಸಿಗುತ್ತೆ. ಮೊಟ್ಟ ಮೊದಲು ದೀಕ್ಷೆ ಸ್ಥಾನ ಪಡೆದುಕೊಂಡು ಹೆಜ್ಜೆ ಹಾಕಬೇಕು. ನಿಲುವಂಗಿಗಳನ್ನಂದರೆ ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ಶುಭ್ರ ಮಾಡಿಕೊಂಡು ದೇವ್ರಿಗೋಸ್ಕರ ಸಿದ್ಧರಾಗಬೇಕು. ಆವಾಗ ಯಾವಾಗಾದರೂ ಬರಲಿ ಪ್ರಭು, ಯಾವಾಗಾದರೂ ಬರಲಿ. ಬೇಗ ಬರ್ತೀನಿ ಅಂತ ಹೇಳಿದಾರಲ್ಲ, ಯಾವಾಗಾದರೂ ಬರಲಿ. ನಾವು ಭಕ್ತಿಯಿಂದ ಇರೋಣ, ಜೀವಿಸೋಣ. ಒಂದು ವೇಳೆ ಪ್ರಾಣ ಹೋದರೆ ಬಂದು ನಮ್ಮನ್ನು ಸೀದಾ ಪರದೇಶಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟು ಹೇಳಿದ್ರು ಕೇಳದು ಹೋದರೆ, ಸತ್ತೋದರೆ ಒಂದೇ ಒಂದು ಕ್ಷಣದಲ್ಲಿ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ಜಾಗ್ರತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.